ಬಂಗಾಳಿಯಲ್ಲಿಯೂ ಇವರು ಕವೀಂದ್ರ ರವೀಂದ್ರ ಅನ್ನುವಂತಹ ಪುಸ್ತಕವನ್ನು ನೇರವಾಗಿ ಅಲ್ಲಿಂದ ಅನುವಾದಿಸಿದ್ದಾರೆ. ಗುಜರಾತಿ ಭಾಷೆಯ ಕಪ್ಪು ಹೊತ್ತಿಗೆಯನ್ನ ಕನ್ನಡಕ್ಕೆ ತಂದಿದ್ದಾರೆ. ಅವರು ಉತ್ತರ ಭಾರತದ ಮತ್ತು ಹೈದರಾಬಾದಿನ ಕೃಷ್ಣಚಂದ್ರ ಅವರ ಹೆಂಡತಿ ಸಲ್ಮಾ ಸಿದ್ದಿಕಿ ಅವರ ಒಂದು ಒಲವನ್ನ ಪಡೆದುಕೊಂಡಿರ್ತಾರ. ಹೈದರಾಬಾದಕ್ಕೆ ಹೋದ್ರ ಅಲ್ಲಿಯ ಗೆಳೆಯರ ಮನೆಯಲ್ಲೇ ಇರುವುದು, ಕೊಳ್ಳುವುದು ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹೋದ್ರು ಕೂಡ ಇವರು ಇಷ್ಟು ಗೆಳೆತನವನ್ನು ಪಡೆದುಕೊಂಡಿದ್ದರು. ಇವರನ್ನ ತಮ್ಮ ಸೋದರನೆಂದೇ ಇವರನ್ನು ಭಾವಿಸ್ತಾ ಇದ್ರು. ಹೀಗೆ ಇರುತ್ತಿರುವಾಗ 1960 ತೆರೆದಾಗ ಸಹಾಯಕ ಸಂಶೋಧಕರಾಗಿ ಇವರನ್ನ ಸೇರಿಸಿಕೊಳ್ತಾರೆ. ಆಮೇಲಿಂದ ಅಷ್ಟೊತ್ತಿಗೆ ಅವರು ತಮ್ಮ ನಿಂತು ಹೋಗಿರ್ತಕ್ಕಂಥ ಪಡೆದುಕೊಂಡು MA ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ಆಮೇಲಿಂದ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕ ಅಂತ ಹೇಳಿ ನೇಮಕ ಮಾಡಿಕೊಳ್ತಾರೆ. ಭಾಷಾ ಪ್ರೇಮಿ ಮತ್ತು ಒಳ್ಳೆಯ ವಾಗ್ಮಿ ಅವರ ಮಾತನ್ನು ಕೇಳಿದ್ರೆ ಸಾಕು, ಥ್ರಿಲ್ ಆಗ್ಬೇಕು ಜನರಿಗೆ, ಕುಳಿತಿರ್ತಕ್ಕಂಥ ಜನರಿಗೆ ಒಂದು ಮೈ ಜುಮ್ ಅನ್ನಿಸ್ತು ಅಂತ ಒಂದು ಭಾಷೆಯಲ್ಲಿ ಅವರು ಅಂತ ಕಂಠದ ಅವರಿಗೆ ಆಗಿತ್ತು. ಆಕಾಶವಾಣಿ ಧಾರವಾಡದಲ್ಲಿ ಅನೇಕ ಭಾಷಣಗಳನ್ನು ಮಾಡಿದರು. ಬೇರೆ ಬೇರೆ ಕಡೆಗೆ ಇವರು ಭಾಷಣಕಾರರಾಗಿ ಉತ್ತಮ ವಾಗ್ಮಿ ಅಂತ ಹೆಸರು ಹೇಳಿ ವಿದ್ಯಾರ್ಥಿ ಪ್ರಿಯ ಪ್ರಾಧ್ಯಾಪಕರಾಗಿ ಇವರು ಕಲಿಸ್ತಾ ಇದ್ರು. ನನಗೆ ನೆನಪು ಬರ್ತಾ ಇದೆ, 1950ನೇ ಇಸವಿಯಲ್ಲಿ ಇವರು ಒಂದು ಕೊಡುಗೆ ಅನ್ಲಿಕ್ಕೆ ಬಹಳ ಅಭಿಮಾನ ಎನ್ನಿಸ್ತದೆ.
ಅಣ್ಣ ನನ್ಗೆ ಅವಕಾಶ ಮಾಡಿಕೊಡ್ರಿ. ಸಿದ್ದಪ್ಪಜನ ಮಠದಲ್ಲಿ ಪ್ರವಚನ ಇರೋದ್ರಿಂದ ಇಲ್ಲಿ ಮನೆ ಹತ್ರ ಇರೋ ಒಬ್ಬ ಅಮ್ಮಾರ್ನ ನಾನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಧನ್ಯವಾದಗಳು ಸರ್. ಈಗ ನಂತರದಲ್ಲಿ ಶ್ರೀನಿವಾಸ್ ವಡಪೆ ಧಾರವಾಡ ಶ್ರೀಯುತರು ಮಾತನಾಡಲಿದ್ದಾರೆ. ಅಕ್ಕ 2 ನಿಮಿಷ ನಾನು ಮಾತಾಡಿ ಅಂದ್ರೆ ಸಿದ್ದಪ್ಪಜನ ಮಠದಲ್ಲಿ ಮಾತಾಡಿ ಮೇಡಮ್, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿ. ನಾನು ಶ್ರದ್ಧಾ ನೀಲ್ಗುಂದ್ ಅಂತ, ಅಪ್ಪಾಜಿ ಅವರ ಶಿಷ್ಯೆ. 1990-92ರಲ್ಲಿ ದ್ರಾವಿಡ ಭಾಷಾ ಸಾಹಿತ್ಯವನ್ನ ಕಲಿಸೋಕೆ ಅಂತ ಹೇಳಿ ಅವರು ತರಗತಿಯ ಒಳಗಡೆ ಬಂದ್ರು. ನನಗೆ ಯಾವ ರೀತಿಯಾದಂತಹ ಒಂದು ಧನ್ಯತಾ ಭಾವ ಮೂಡ್ತು ಅಂತಂದ್ರೆ, ಇವ್ರ ದರ್ಶನ ಭಾಗ್ಯ ಸಿಗೋದು ಎಷ್ಟು ಅಂದ್ರೆ ಕರ್ನಾಟಕದಲ್ಲಿ ಇಷ್ಟು ಜನ ಎಲ್ಲ ಇರ್ಬೇಕಾದ್ರೆ, ನಮ್ಗೆ ಅದು ಅವಕಾಶ ಸಿಕ್ಕಿರ್ಬೇಕಾದ್ರೆ ಎಷ್ಟರ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಅನ್ಕೊಂಡೆ. ನಾನು ಮೊದಲನೇ ಒಂದು ಬೆಂಚಿನಲ್ಲೇ ಕುತ್ಕೊಂಡಿದ್ದೆ. ಅವರು ಮೊದಲನೇ ಒಂದು ತರಗತಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಹೇಳಿದಂತಹ ಒಂದು ಮಾತನ್ನ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ವಿದ್ಯಾರ್ಥಿಗಳಿಗೂ ಸಹಿತ ಪ್ರತಿ ಕ್ಲಾಸ್ನಲ್ಲಿ ಅದನ್ನೇ ಹೇಳ್ತೇನೆ. ನಾವು ದೇವರಾಗುವುದು ಬೇಕಾಗಿಲ್ಲ, ನಾವು ದೇವರಾಗುವುದು ಬೇಕಾಗಿಲ್ಲ, ಮನುಷ್ಯರಾಗಿಯೇ ಇರೋಣ, ಮನುಷ್ಯರಾಗಿಯೇ ಇರೋಣ. ಆದರೆ ಸ್ವಲ್ಪ ಉನ್ನತ ಮಟ್ಟದಲ್ಲಿರೋಣ. ಆ ಉನ್ನತ ಮಟ್ಟವನ್ನ ನೀವೆಲ್ಲ ಕಾಯ್ಕೋಬೇಕು ಅಂತ ಹೇಳಿ ಪಾಠವನ್ನ ಶುರು ಮಾಡಿದ್ರು. ಯಾವಾಗ್ಲೂ ಎಷ್ಟು ಮೃದುವಾಗಿ ಮಧುರವಾಗಿ ತಾವು ಅಷ್ಟೆಲ್ಲ ಸಾಧನೆ ಮಾಡಿದವರು. ಅವ್ರ ಮುಂದೆ ನಾವು ಒಂದು ನಾನಂತೂ ಒಂದು ಕಣನೂ ಅಲ್ಲ, ಮಣ್ಣಿನ ಒಂದು ಕಣನೂ ಅಲ್ಲ. ಆದ್ರೆ ಅವರು ನನಗೆ ಕೊಟ್ಟಂತಹ ಆದ್ಯತೆ, ತೋರಿದಂತಹ ಪ್ರೀತಿ, ತರಗತಿ ಮುಗಿದಾದ ಮೇಲೆ ಅವರ ಒಂದು ಕೋಣೆಗೆ ಹೋದಾಗ ಎದುರಿಗಿನ ಕುರ್ಚಿಯಲ್ಲಿ ಕುತ್ಕೋ ಅಂತಂದಾಗ, ಹಿಂದೆ ಮುಂದೆ ನಾವು ಮಾಡ್ತಾ ಇದ್ದಾಗ ಮಗಳೇ ಕುತ್ಕೋ ಅಂತ ಹೇಳಿದಾಗ ಕುತ್ಕೊಳ್ಳೋದು. ಆಮೇಲೆ ಆ ಕಿಟಕಿ ಕಡೆಯಿಂದ ಏನ್ ಹಸಿರು, ಬೇರೆ ಹಸಿರು, ಅದ ಗಾಳಿ ಬೀಸೋದು, ಹಕ್ಕಿ ಕೂಗೋದು, ಅದು ನೋಡು ದೇವ್ರದ್ದು ಎಷ್ಟು ಸೃಷ್ಟಿ, ಎಷ್ಟು ಚಂದ ಐತಿ, ಇದನ್ನ ನಾವು ಗಮನಿಸೋದೇ ಇಲ್ಲ, ಪ್ರಕೃತಿ ಜೊತೆಗೆ ನಾವು 10 ನಿಮಿಷ ಇರಂಗಿಲ್ಲ ಅಂಥೇಳಿ ಆ ಪ್ರಕೃತಿ ಬಗ್ಗೆ ಪ್ರೀತಿಯನ್ನ ತುಂಬಿದವರು ಅವರೇ. ಆಮೇಲೆ ನಾನು ಜಾಬಿನ್ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂದಾಗ ನನ್ನ ಮನೆಗೆ ಕರೆಸ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡು, ನೀನು ದುಡ್ಡಿಗಾಗಿ ದುಡಿಬಾರ್ದು, ಇವತ್ತಿನ ಮಕ್ಕಳಿಗೆ ಬದುಕಬೇಕಾಗಿದೆ, ಬದುಕನ್ನ ಕೊಡೋ ಕೆಲಸ ನೀನು ಮಾಡ್ಬೇಕು, ಮಾಡ್ತೀಯ ತಾಯಿ ಅಂತಂದ್ರು. ನಾ ಮಾಡ್ತೀನಿ ಅಪ್ಪಾಜಿ ಅಂತಂದೆ. ಅದರಂತೆ ನಾನು ಇದುವರೆಗೂ ಮಾಡ್ಕೊಂಡು ಬಂದೆ. ಯಾವಾಗ್ಲೂ ಅವ್ರು ನನಗೆ ತಾಯಿ ಅಂತಾನೆ ಅನ್ನೋರು. ಒಂದ್ಸರ್ತಿ ಯಾವಾಗ್ಲೂ ಈಗ ಒಂದು 6 ತಿಂಗಳ ಹಿಂದೆನೋ ಫೋನ್ ಮಾಡಿದಾಗ, ಅಪ್ಪಾಜಿ ಮಾತಾಡ್ಬೋದಾ ಹಿಂಗಂದೆ. ನೀ ಎಲ್ಲಾರು ಕೇಳುವಂಗ ನೀನು ಕೇಳ್ತೀನ ಅಂತ ಹೇಳಿ ನಾನು ಯಾವಾಗ್ಲೂ ನೋಡ್ಲಿ ಕಣ್ಣೀರು ಶುರು ಆಗ್ಬಿಡೋದು ನೋಡಿದ್ ಕೂಡ್ಲೇನೆ. ಹಂಗೆ ಇಬ್ರು ನಾವು ತಂದೆ ಮತ್ತು ಮಗಳ ಆ ಬಾಂಧವ್ಯ ಅದು ಎಲ್ಲಿವರೆಗೂ ಬಂತು ಅಂದ್ರೆ, ನನ್ನ ಹೆತ್ತ ತಂದೆ ಹೋಗಿತ್ತು ಹೋಳಿ ಹುಣ್ಣಿಮೆಯ ಮರನೇ ದಿವಸ. ಈ ಅಪ್ಪನನ್ನ ಕಳ್ಕೊಂಡಿದ್ದು ಅದೇ ಒಂದು ಸಂದರ್ಭದಲ್ಲಿ. ನನಗೆ ಮಾತೆ ಬರ್ದಾಗಿದೆ. ಆದ್ರೆ ಯಾವ ಜನ್ಮದ ಪುಣ್ಯವೋ ಏನೋ, ನನಗೆ ಗುರು ಅನ್ನೋಕ್ಕಿಂತನೂ ತಂದೆಯನ್ನ ನಾನು ಪಡ್ಕೊಂಡಿದ್ದೆ. ಮತ್ತೆ ಅವ್ರು ಯಾವಾಗ್ಲೂ ನನ್ನೊಳಗಿರ್ತಾರೆ. ಅವ್ರು ಏನ್ ಹೇಳ್ಕೊಟ್ರು ನಾ ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಸಹಿತ ಯಾರೇ ನನ್ನ ಹತ್ರ ಬರ್ಲಿ, ನಾನು ಅದನ್ನ ಅವರ ಮಾತನ್ನ ಉಳಿಸ್ಕೊಂಡು ನಾನಿರೋವರೆಗೂ ಅವ್ರ ಮಾತನ್ನ ಪಾಲಿಸ್ತೀನಿ ಅಂತ ಹೇಳ್ತಾ ನನ್ನ 2 ನುಡಿ ನಮನಗಳನ್ನ ನಿಮ್ಮ ಅಡಿಗಳಿಗೆ ಹಾಕ್ತೇನೆ. ನಮಸ್ಕಾರ. ತಮ್ಮ ಒಂದು ಅಂತರಾಳದ ಒಡನಾಟವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಮೇಡಮ್. ಈಗ ಮುಂದಿನ ನುಡಿ ನಮನ ಶ್ರೀನಿವಾಸ್ ವಡಪೆ ಧಾರವಾಡ ಶ್ರೀಯುತರು ತಮ್ಮ ನುಡಿ ನಮನವನ್ನ ಸಲ್ಲಿಸಲಿದ್ದಾರೆ. ನಾನು ಮಾತಾಡಿದ ಕೇಳ್ತದಲ್ಲ? ಕೇಳಿಸ್ತದೆ ಸರ್, ಕೇಳಿಸ್ತದೆ. ಮಾತಾಡ್ಬೋದು ಸರ್. ಹಲೋ, ವಿಡಿಯೋ ಫೋಟೋ ಆನ್ ಮಾಡ್ರಿ. ನಮಸ್ಕಾರ. ಮೊಟ್ಟ ಮೊದಲು ನಾನು ಬಹಳ ದಿವಸದ ಮೇಲೆ HS ಪಾಟೀಲ್ ನೋಡುವಂತ ಯೋಗ ಸಿಗ್ತಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ,
ನಮ್ಮಲ್ಲಿ ಇಲ್ಲೆಲ್ಲ ಸೇರಿದವರಲ್ಲಿ ಅತ್ಯಂತ ಅಧಿಕೃತವಾಗಿ ಪಂಚಾಕ್ಷರಿ ಹಿರೇಮಠರ ಬಗ್ಗೆ ಮಾತನಾಡಬಲ್ಲಂತ ಏಕಮೇವ ಅದ್ವಿತೀಯ ವ್ಯಕ್ತಿ ಅಂತ ಯಾರಾದ್ರೂ ಇದ್ರೆ ನಮಗೆಲ್ಲರಿಗೂ ಬಹಳ ಆದರಣೀಯರಾಗಿರ್ತಕ್ಕಂಥ ಎಚ್.ಎಸ್. ಪಾಟೀಲ್ರು. ಆ ಎಚ್.ಎಸ್. ಪಾಟೀಲ್ರು ಮಾತನಾಡಿದ ಮೇಲೆ ಅವರ ಕುರಿತು, ಅವರ ಸಂಬಂಧಗಳ ಕುರಿತು ಹೇಳ್ಬೇಕು ಹೊರತಾಗಿ ಅವರ ಎಚ್.ಎಸ್. ಒಡನಾಟ ಬೇರೆ ಅವ್ರ ಜೊತೆಗೆ ಯಾರಿಗೂ ಅಷ್ಟು ಇರದೇ ಇರುವಂತಹದ್ದು ನಾನು ಕಂಡಿದ್ದೇನೆ. ಆದ್ರೂ ಯಾವ ಪಂಚಾಕ್ಷರಿ ಹಿರೇಮಠರು ನಮಗೆ ಬಹಳ ದೊಡ್ಡ ಸಾಹಿತಿಯಾಗಿ ಕಾಣ್ತಾರೆ. ಅವರು ಈಗಾಗಲೇ ಹೇಳಿದ ಹಾಗೆ ಹೋಳಿ ಹುಣ್ಣಿಮೆ ದಿವಸ ಅವರು ಹೋದ್ರು. ಆಗ 7:15, 7:15 ಸುಮಾರಿಗೆ ಅವರು ನಿಧನರಾದ್ರು ಅಂತ ನಮ್ಗೆ ತಿಳಿತು. ಅದಾದ್ಮೇಲೆ ಅದ್ರ ಮರುದಿವಸ ಹೋಳಿ ಹುಣ್ಣಿಮೆಯ ಬಣ್ಣ ಇತ್ತು. ಆ ಬಣ್ಣದ ಗದ್ದಲದ ಮಧ್ಯೆ ನೂರಾರು ಜನ ಇಲ್ಲಿ ನಮ್ಮ ಪಂಚಾಕ್ಷರಿ ಹಿರೇಮಠರ ಮನೆಗೆ ಬಂದಿದ್ರು. ಮೃತ್ಯುಂಜಯ ಅಂತ ಅವ್ರ ಮನೆ ಹೆಸರು. ಅಲ್ಲಿ ಬಂದಾಗ ನಾವೆಲ್ಲರೂ ಬಹಳ ಗದ್ಗತಿಗರಾಗಿದ್ವಿ. ಬಹಳ ದೊಡ್ಡ ವ್ಯಕ್ತಿಯನ್ನ, ಒಂದು ಸಮಾಜದಲ್ಲಿ ಅಪರೂಪ ಸಜ್ಜನರನ್ನ, ವಿರಳಾತಿ ಸಜ್ಜನರನ್ನ ಕಂಡುಕೊಳ್ಳಂತ ನಾವು ಕಳ್ಕೊಂಡ್ವಿ ಎಂಬ ಒಂದು ಭಾವ ನಮಗೆ ಬಂತು. ಅವರು ಕಳೆದ 2-3 ವರ್ಷದಿಂದ ಒಂದ್ ಸ್ವಲ್ಪ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಅದು ಎಲ್ಲರಿಗೂ ಗೊತ್ತಿದ್ದದ್ದು. ಆದ್ರೆ ನನಗೆ ಒಂದು ಅವಕಾಶ ದೊರಕಿದ್ದೇನಂತಂದ್ರೆ, ಈ ಎರಡು ವರ್ಷದ ಹಿಂದೆ ನನಗೆ ಪಂಚಾಕ್ಷರಿ ಹಿರೇಮಠ ಅವರೊಂದು ಕರ್ನಾಟಕ ವಿದ್ಯಾಸಂಘದಲ್ಲಿ ದತ್ತಿ ಇದೆ. ಆ ದತ್ತಿ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ರು. ಅವರ ಕುರಿತು ಮಾತನಾಡುವಂತ ಅವಕಾಶ ಸಿಕ್ಕಿತ್ತು. ಆವಾಗ ಏನಾಯ್ತು ಅಂದ್ರೆ, ಅದು ಆ ವಿಷಯ ಅವರಿಗೆ ತಿಳಿಯಿತು. ಆದ್ರೆ ಅವರು ಬಹಳ ಅತ್ಯಂತ ದುರ್ಬಲರಾಗಿದ್ರು. ಬಹಳ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಶ್ರೀನಿವಾಸ್ ವಾಡಪಿ ಬಂದು ಮಾತಾಡ್ತಾರೆ ಅನ್ನೋದೇ ಒಂದೇ ಅದನ್ನ ಕೇಳಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಬಂದು ಕೂತ್ರು. ಬಹಳಷ್ಟು ವಿಷಯಗಳನ್ನ ನಾನು ಮುಂದೆ ಹಂಚ್ಕೋಬೇಕು ಅಂತಿದ್ರು. ಆದ್ರೆ ಅವರಿಗೆ ಹೇಳೋದಕ್ಕೆ ಅದು ಆಗ್ತಿರ್ಲಿಲ್ಲ. ಅದು ವಯೋಸಹಜವಾದ ಅನೇಕ ತೊಂದರೆಗಳಿಂದ ಆಗಿರ್ತದೆ. ಆದ್ರೆ ಇಂಥ ಒಬ್ರು ಯಾಕೆ ಅಂತಂದ್ರೆ, ಈ ಪಂಚಾಕ್ಷರಿ ಹಿರೇಮಠರ ಮತ್ತು ಎಚ್.ಎಸ್. ಪಾಟೀಲರ ಅಥವಾ ಮಲ್ಲಿಕಾರ್ಜುನ ಹಿರೇಮಠರ ಎಲ್ಲ ಇಂಥವರ ಒಡನಾಟ ಯಾಕೆ ನಮಗೆ ಬಂದಿದೆ ಅಂದ್ರೆ, ನಾವು ಮೂಲತಃ ಕೊಪ್ಪಳದವರಾಗಿರೋದ್ರಿಂದ, ಆ ಕೊಪ್ಪಳದವರು ಅಂತ ನಾವು ಮೂಲತಃ ಕೊಪ್ಪಳದವರಾದ್ರೂ ಕೂಡ ನಾವು ಧಾರವಾಡಕ್ಕೆ ಇಲ್ಲಿ ಬಂದು ನೆಲೆಸಿ ನಮ್ಮ ತಂದೆ ಕಾಲದಲ್ಲಿ 80, 90, 100 ವರ್ಷಗಳೇ ಆಗಿರ್ಬೋದು. ಅಷ್ಟಾದ್ರಿಂದ ಆ ಕೊಪ್ಪಳವನ್ನ ನಾವು ಮರಿಬಾರದು ಅನ್ನೋದನ್ನ ಮೊಟ್ಟ ಮೊದಲು ನೆನಪಿಸಿಕೊಟ್ಟವರು ಎಚ್.ಎಸ್. ಪಾಟೀಲ್ರು. ಆ ನಂತರ ಅದೇ ಕಾಲದಲ್ಲಿ ನಮಗೆ ಪಂಚಾಕ್ಷರಿ ಹಿರೇಮಠ ಅವರ ಪರಿಚಯ, ನಮಗೆ ನಮ್ಮ ತಂದೆ ಜೊತೆಗೆ ಅತ್ಯಂತ ನಿಕಟವಾದ ಒಡನಾಟ ಇದ್ದುದರಿಂದ ನಮ್ಮ ಬಾಂಧವ್ಯ ಏನು ಒಂದ್ ರೀತಿಯಿಂದ ಮನೆತನದ ಸಂಬಂಧಗಳು ಇದ್ದ ಹಾಗೇನೆ ಇತ್ತು. ಹೀಗಾಗಿ ನಮ್ಮ ತಂದೆ ಅಂದ್ರೆ ಯಾವರ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ರು. ನಮ್ಮ ತಂದೆ ಕೂಡ ಅವರು ಬಹಳ ವರ್ಷಗಳಿಂದ ಇಲ್ಲಿ ಬಂದದ್ರಿಂದ ಅವರ ಅಜ್ಜನನ್ನ ಕುರಿತು, ಅಂದ್ರೆ ತಮ್ಮ ಚಿಕ್ಕಪ್ಪನನ್ನ ಕುರಿತು, ಅಂದ್ರೆ ಜಯರಾಮಾಚಾರ್ಯ ಕೊಪ್ಪಳ ಅಂತಂದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತೆ ಅವರು ಹೈದರಾಬಾದ್ ವಿಮೋಚನೆಯಲ್ಲಿ ಬಹಳ ಅತ್ಯಂತ ಸಕ್ರಿಯ ಪಾತ್ರವನ್ನು ವಹಿಸಿದಂತ ಒಬ್ಬ ವ್ಯಕ್ತಿಯ ಬಗ್ಗೆ ಅಧಿಕೃತವಾಗಿ ವಿಷಯಗಳನ್ನ ಹೇಳಬಲ್ಲಂತ ಇಬ್ಬರು ವ್ಯಕ್ತಿಗಳು. ಒಂದು ಎಚ್.ಎಸ್. ಪಾಟೀಲ್ರು, ಇನ್ನೊಂದು ಪಂಚಾಕ್ಷರಿ ಹಿರೇಮಠ. ಹಾಗಾಗಿ ಅವರ ಒಡನಾಟ ಏನೋ ಒಂಥರದ ಮನೆತನದ ಬಾಂಧವ್ಯ ಬೆಳೆದ್ರಿಂದ ನಮ್ಮ ಒಂದು ಪೂರ್ವ ಸಂಬಂಧ ಏನು ಅದ್ಭುತವಾದಂತ ಒಬ್ಬ ಸಾಹಿತಿಯನ್ನ ನಾವು ಕಳ್ಕೊಂಡ್ವಿ ಎಂಬುದು ನೋವಿದೆ. ಅವರಿಗೆ ಈ ಭಾಷೆಯ ಮೇಲೆ ಎಷ್ಟು ಹಿಡಿತ ಇತ್ತು ಅಂದ್ರೆ, ಆ ಲಾಲಿತ್ಯ, ಆ ಉರ್ದು ಮತ್ತು ಹಿಂದಿ ಸಾಹಿತ್ಯದ ಅಸಾಧಾರಣವಾದಂತಹ ಏನೋ ಒಂದು ನಾಲೆಜ್ ಇದ್ದದ್ರಿಂದ ಅವರಿಗೆ ಆ ಭಾಷೆಯಲ್ಲಿ ಒಂದು ಲಯ ಗತ್ತು ಇತ್ತು. ಅವರು ಮಾತನಾಡಿದರೆ ಒಂದು ರೀತಿಯಿಂದ ಪದ್ಯದ ರೂಪದಲ್ಲಿ ಕವಿತೆಯನ್ನು ಓದ್ತಾ ಇದ್ದಾರೇನೋ ಅನ್ನೋ ಒಂದು ಭಾವ ಮೂಡ್ತಿತ್ತು. ಬಹಳ ಅತ್ಯಂತ ಆಪ್ತವಾಗಿ ನಮ್ಮಂತವ್ರನ್ನ ಕಾಣ್ತಿದ್ರು. ಮಕ್ಕಳು ಏನೋ ಒಂಥರ ಮನೆಯೊಳಗೆ ಒಬ್ಬ ಸಣ್ಣ ಹುಡುಗ ಬಂದಾನೆ, ಅವ್ರ ಸತ್ಯ ಮಾತಾಡ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು. ಒಂದು ಸರಿ ನಾನು ದೊಡ್ಡಗೇಗೌಡರು ನಾನು ಒಂದು ಕಾಲದಲ್ಲಿ ಕಲೀಗ್ಸ್ ಆಗಿದ್ವಿ. ಇಬ್ರು ನಾವು ಒಟ್ಟಾಗಿ ಪಂಚಾಕ್ಷರಿ ಹಿರೇಮಠರನ್ನ ಮನೆಗೆ ಹೋಗಿದ್ವಿ. ಬಹಳ ಅತ್ಯಂತ ಪ್ರೀತಿಯಿಂದ ಕಂಡ್ರು. ಅದಾದ್ಮೇಲೆ ನಾನು ದೊಡ್ಡಗೇಗೌಡರ ನಂತರ ಕೂಡ ನಾನು ಆವಾಗ ಹೋಗುವಂತ ಅನೇಕ ಪರಿಪಾಠ ಇತ್ತು. ನಮ್ಮ ತಂದೆಯ ಶತಮಾನೋತ್ಸವ ಮಾಡ್ಬೇಕಾದ್ರೆ ನಾವು ಡಾಕ್ಟರ್ ಎಚ್.ಎಸ್. ಪಾಟೀಲ್ ಅವರನ್ನ ಮುಖ್ಯ ಅತಿಥಿಯನ್ನ ಕರೆದು, ಆನಂತರ ಪಂಚಾಕ್ಷರಿ ಹಿರೇಮಠರವ್ರನ್ನ ಅಧ್ಯಕ್ಷರು ಮಾಡ್ಬೇಕು ಅಂತ ಮಾಡಿದ್ವಿ.
ಎಸ್ ಪಾಟೀಲ್ ಅನಾರೋಗ್ಯದ ಕಾರಣದಿಂದ ಬರಲಾಗ್ಲಿಲ್ಲ. ಅವಾಗ ಪಂಚಾಕ್ಷರಿ ಭಟ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷರಾಗಿ ಅವರು ಮಾತನಾಡಿದ್ದು ಬಹಳ ಇನ್ನೂ ನೆನಪಿದೆ. ಅಷ್ಟೊಂದು ಅದ್ಭುತವಾಗಿ ನಮ್ಮ ತಂದೆಯ ಕುರಿತು ಎಲ್ಲ ವಿವರಗಳನ್ನು ಒಳಗೊಂಡಂತೆ ಹೇಳಿದಂತ ಒಬ್ಬ ವ್ಯಕ್ತಿ. ಅವರು ನಾನು ಈಗಾಗಲೇ ಹೇಳಿದಾಗೆ ಅವರು ಸರಳರು, ಸಜ್ಜನರು, ಅತ್ಯಂತ ಸಜ್ಜನರು. ಅವರ ಮಾತಿನಲ್ಲಿ ಎಂತ ಪ್ರೀತಿ ತುಳುತ್ತಾ ಇತ್ತು ಅಂಥ ಒಬ್ಬ ವ್ಯಕ್ತಿ. ಆದ್ರೆ ಏನಾಗ್ತದೆ ಅಂದ್ರೆ ಇಂಥ ಒಬ್ಬ ಮಹಾನ್ ಸಾಧನೆ ಮಾಡಿದಂತ ಒಬ್ಬ ಸಾಧಕ ಅವರು ಯಾವ ಇಸಮಗಳಿಗೂ ಒಳಗಾಗದೆ ಶುದ್ಧಾಂತಗತವಾಗಿ ಸಾಹಿತ್ಯವನ್ನೇ ಅವರು ಅದನ್ನ ಉಸಿರಾಡಿಸಿದ್ರೆ ಹೊರತಾಗಿ ಯಾವುದೇ ಒಂದು ಕಟ್ಟುಪಾಡುಗಳಿಗೆ, ಯಾವುದೇ ಒಂದು ಲಾಬಿಗಳಿಗೆ ಅವರು ಎಂದು ಸಲ್ಲದೆ ಹೋದ್ರು. ಅವರಿಗೆ ಬಂದ ಪ್ರಶಸ್ತಿಗಳು ಎಷ್ಟು, ಅವರಿಗೆ ದೊಡಕಿದ ಕೀರ್ತಿ ಎಷ್ಟು. ನಮ್ಗ ಅವರು ಏನಂತಾರಲ್ಲ, ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಇದ್ದವ್ರಿಗೆ ಅವ್ರಿಗೆ ಎಷ್ಟು ಅವ್ರ ಬಗ್ಗೆ ಏನ್ ಗೊತ್ತಿತ್ತು ಅನ್ನೋದಕ್ಕಿಂತ ಇಡೀ ಹೊರಗಿನ ಜಗತ್ತಿಗೆ ಅವರು ಎಂಥ ದೊಡ್ಡವರಿದ್ರು ಎಂಬುದ್ರ ಬಗ್ಗೆ ನಮಗೆ ಕಲ್ಪನೆ ಬರ್ತದೆ. ಬಹಳ ದೊಡ್ಡವರಿದ್ರಿ ಅವರೆಲ್ಲ. ಅಂಥ ಒಂದು ವಿದ್ವಾಂಸ ಪರಂಪರೆಯನ್ನ ನಾವು ಕಳ್ಕೊಂಡ್ವಿ. ನಿಜವಾದ ಒಂದು ವಿದ್ವಾಂಸ ಪರಂಪರೆಯಲ್ಲಿ ಏನು ಇತ್ತು ಅಲ್ಲ, ಅದರ ಕೊಂಡಿಯಾಗಿದ್ರು ಪಂಚಾಕ್ಷರಿ ಭಟ್ರು. ಅಂತ ಒಂದು ವಿದ್ವಾಂಸ ಪರಂಪರೆಯನ್ನು ನಾವು ಕಳ್ಕೊಂಡದ್ರಿಂದ ಒಂದು ರೀತಿಯಿಂದ ಯಾವುದೋ ಒಂದು ರೀತಿಯಿಂದ ನಾವು ಒಂದು ರೀತಿಯಿಂದ ಬಡವಾಗ್ತಾ ಇದ್ದೇವೆ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಎಲ್ಲಾ ರೀತಿಯಿಂದ ಒಂದು ರೀತಿಯಿಂದ ನಮ್ಮೊಳಗೆ ಬಡತನ ಸೇರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಒಂದು ಹಿರಿಯ ಚಾರ್ಪಂಗ ನನಗೆ ಒಂದ್ಸರಿ ಅವ್ರು ಮಾತಾಡ್ಬೇಕಾದ್ರೆ ಸಹಿತ ಎಷ್ಟು ವಿನಯದ, ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರಲ್ಲ. ಆದ್ರೆ ಅವ್ರು ಕೆಲವೊಂದ್ಸರಿ ಏನಾದ್ರು ಅಕಸ್ಮಾತ್ ಏನಾದ್ರು ತಪ್ಪು ಮಾತಾಡಿದ್ರೆ ಅವರಿಗೆ ಅದನ್ನ ಸೂಕ್ಷ್ಮವಾಗಿ ತಿದ್ದಿದ್ರು. ನಾವು ಒಂದ್ಸಾರಿ ಅವ್ರ ಜೊತೆಗೆ ಅಮೃತಾ ಪ್ರೀತಮ್ ಅವರ ಕುರಿತು ಏನೋ ಒಂದು ಕೆಲವೊಂದು ವಿಷಯಗಳನ್ನು ಮಾತಾಡಿದಾಗ, ಶ್ರೀನಿವಾಸ, ಹೀಗೆ ಇಂಥ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತೆ, ಒಬ್ಬ ಹೆಣ್ಣುಮಗಳು, ಒಬ್ಬ ಶ್ರೇಷ್ಠ ಸಾಹಿತಿ ಅವರ ಕುರಿತು ಏನನ್ನಾದರೂ ಅಪಚಾರವಾಗುವಂತ ಶಬ್ದಗಳನ್ನು ಮಾತಾಡೋದು ಬಹಳ ತಪ್ಪು. ಜೀವನದೊಳಗೆ ನಾವು ಕಲಿಬೇಕಾದದ್ದಂದ್ರೆ ಇನ್ನೊಬ್ಬರಿಗೆ ಅಪಚಾರವಾಗದೆ ಶ್ರೇಷ್ಠಾತಿ ಶ್ರೇಷ್ಠ ಜನರ ಒಳ್ಳೆಯ ಗುಣಗಳನ್ನಷ್ಟೇ ನಾವು ತಗೊಂಡು ಬೆಳಿಬೇಕೇ ಹೊರತಾಗಿ ಬೇರೆ ಕಾರಣದಿಂದ ನಾವು ಬೆಳೆದಕ್ಕಾಗಲ್ಲ. ಇನ್ನೊಬ್ಬರ ಅವಗುಣಗಳನ್ನು ಹೇಳೋದಲ್ಲ, ಇಬ್ಬರ ಸದ್ಗುಣಗಳನ್ನು ಹೇಳಿ ನೀನು ಆ ಸದ್ಗುಣಗಳನ್ನ ತಗೊಂಡು ನೀ ಬೆಳೆದ್ರೆ ಮಾತ್ರ ದೊಡ್ಡವಾಗ್ತೀಯಪ್ಪ ಅಂತ ಕೆಲಸ ಮಾಡು ಅಂತ ಹೇಳಿ ಅವರು ಹೆಣ್ಣೊಂದು ಬದುಪಾತ್ರೆ ಅಂತ ಪುಸ್ತಕ ಕೊಟ್ರು. ಅವಾಗ ಅಮೃತಾ ಪ್ರೀತಮ್ ಅವರ ಪುಸ್ತಕ ಕೊಟ್ರು. 10 ಕಥೆಗಳ ಸಂಕಲನ ಇದೆ. ಅದ್ಭುತವಾಗಿ ಅವರ ಅಮೃತಾ ಪ್ರೀತಮ್ ಅವರು ಭೇಟಿಯಾಗಿದ್ರು. ಬೇಕಾದಷ್ಟು ಜನ ಅನೇಕ ಸಾಹಿತ್ಯಗಳನ್ನ, ಇಡೀ ದೇಶದಾದ್ಯಂತ ಇರೋ ಸಾಹಿತ್ಯಗಳ, ಜಗತ್ತಿನಲ್ಲಿರ್ತಕ್ಕಂಥ ಮಹಾನ್ ಸಾಹಿತ್ಯಗಳನ್ನು ಭೇಟಿಯಾಗಿದ್ರು. ಆದ್ರೆ ಅದು ನಮ್ಮ ಒಂದು ಸುದೈವ, ಅಂಥವ್ರ ಜೊತೆಗೆ ನಮ್ಮ ಒಡನಾಟ ಇತ್ತು, ಅಂಥವರಿಂದ ಕಲ್ತ್ವೆ. ಅವರ ಜೀವನ ಆದರ್ಶಗಳನ್ನು ನಾವು ಸಹಿತ ಮುನ್ನಡೆಸ್ತಾ ಇದ್ದೇವಲ್ಲ, ಇದು ನನ್ನ ಅತ್ಯಂತ ಸಂತೋಷ. ಆದ್ರೆ ಅವರ ಒಂದು ವಯಸ್ಸು ಆಗಿತ್ತು, 92 ವರ್ಷಗಳ ತುಂಬ ಜೀವನವನ್ನು ಕಳೆದು ಅವರು ತೀರಿ ಹೋದ್ರು ಎಂಬುದು ಒಂದು ದುಃಖಕರ ಸಂಗತಿ. ಆದ್ರೆ ಅವರ ಎಲ್ಲರೂ ಅವರ ಬಿಟ್ಟು ಹೋದ ಆದರ್ಶಗಳನ್ನ ನಾವು ಮತ್ತೊಮ್ಮೆ ಅವರನ್ನ ಅವಲೋಕಿಸುವುದರ ಮೂಲಕ ಅವರ ಆದರ್ಶಗಳನ್ನ ನಾವು ಮುನ್ನಡೆಸೋಣ ಎಂಬ ಒಂದು ಕೃತಾರ್ಥ ಭಾವದೊಂದಿಗೆ ಅವರಿಗೆ ಶ್ರದ್ಧಾಂಜಲಿಗಳನ್ನ ಸಲ್ಲಿಸ್ತೀವಿ. ಧನ್ಯವಾದಗಳು ಸರ್. ನಂತರದಲ್ಲಿ ನಮನವನ್ನ ಸಲ್ಲಿಸಲಿರುವವರು ಡಾಕ್ಟರ್ DM ಹಿರೇಮಠ್, ಧಾರವಾಡ ಸರ್ ಅವರು. ಸರ್ ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ಇಂದು ನಾವೆಲ್ಲ ಸೇರಿರುವಂತಹದ್ದು ಧಾರವಾಡ ಕಟ್ಟೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿರೋದು ಬಹಳ ಅಗತ್ಯವಾಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಧಾರವಾಡ ಕಟ್ಟೆ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಶ್ರೇಷ್ಠ ಸಂಘಟನೆಯಾಗಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯ, ಹೀಗೆ ಯಾವುದೇ ಒಬ್ಬ ಗಣ್ಯ ವ್ಯಕ್ತಿಗಳು ಕೂಡ ಅವರು ಇಲ್ಲವಾದ ಸಂದರ್ಭದಲ್ಲಿ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಂಡು ಬರುವಂತಹದ್ದು. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿಗೆ ಮತ್ತು ಅವರೊಡನೆ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ನನ್ನ ಮೊದಲನೇ ವಂದನೆಗಳನ್ನು ಸಲ್ಲಿಸಿ, ಇವತ್ತ ನಾವು ಮುಖ್ಯವಾಗಿ ಸೇರಿರುವಂತಹ ಮಾತನಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಕನ್ನಡ ನಾಡಿನ ಒಬ್ಬ ಮಹಾ ಮೇಧಾವಿ, ಮಹಾ ಸಾಹಿತಿಯಾಗಿರ್ತಕ್ಕಂಥ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರು ಬಹುಭಾಷಾ ಕವಿ, ಹಿರಿಯ ಸಾಹಿತಿ, ಆದರ್ಶವಾದಿ,
ಹೋರಾಟಗಾರ, ಬದುಕಿನ ಸಿಹಿ ಕೈಯನ್ನ ಅನುಭವಿಸಿದ್ದರೂ ಜೀವನದಲ್ಲಿ ಸೌಂದರ್ಯವನ್ನೇ ಕಾಣಬಯಸಿದ ಧೀಮಂತ ವ್ಯಕ್ತಿತ್ವ. ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ, ಮಮಕಾರವನ್ನಿಟ್ಟುಕೊಂಡವರು. ಅಲ್ಲದೆ ವಿಶ್ವ ಬಂಧುತ್ವವೇ ನನ್ನ ಬದುಕಿನ ಮತ್ತು ಬರವಣಿಗೆಯ ಮೂಲ ಆಧಾರ ಎಂಬುದನ್ನ ಮಾತು ಮತ್ತು ಕೃತಿಗಳಲ್ಲಿ ಜಾರಿಗೆ ತಂದಿರತಕ್ಕಂಥ ಒಬ್ಬ ಮಹಾ ಮೇಧಾವಿಯಾಗಿರ್ತಕ್ಕಂಥ ಹಿರಿಯ ಸಾಹಿತಿ. ಇಂದಿನ ಪೀಳಿಗೆಗೆ ಹಿರಿಯ ಸಾಹಿತಿಗಳು ಪಂಚಾಕ್ಷರಿ ಹಿರೇಮಠ ಅವರು ನೀಡುವ ಪ್ರೀತಿಯ ಹಾಗೂ ಎಚ್ಚರಿಕೆಯ ಸಂದೇಶವೇನೆಂದರೆ, ವಿಶ್ವದ ಅನೇಕ ಅನನ್ಯ ಕಾವ್ಯಧಾರೆಗಳನ್ನ ಕನ್ನಡ ವಾಹಿನಿಗೆ ಹರಿಸಿ ಕನ್ನಡ ಕಾವ್ಯದ ಮಹಾನದಿ ಮೊರೆಯುವಂತೆ ಮಾಡಿದ ಮಹಾಕವಿಗಳಲ್ಲಿ ಪಂಚಾಕ್ಷರಿ ಹಿರೇಮಠರು ಒಬ್ಬರು. ಪ್ರೀತಿಯ ಹಾಡು ಹಾಡಿ ಬೆಳಕಿನ ಹೆಪ್ಪು ಹಾಕುವ ತವಕವನ್ನು ಹೊಂದಿರುವ ಬಹುಭಾಷಾ ಕವಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರು. ಇವರ ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನ, ಅಂದ್ರೆ ಕವಿಗಳು ಬರೀ ಕಾವ್ಯ, ಕಥೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ನಾಟಕ ಸಾಹಿತ್ಯ, ಚಿಂತನೆ, ಆತ್ಮಚರಿತ್ರೆ, ಹೀಗೆ ಹಲವಾರು 100ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರ್ತಕ್ಕಂಥ ಒಂದು ದೊಡ್ಡ ಶ್ರೇಯಸ್ಸು ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರವರಿಗೆ ಸಲ್ತಾ ಇದೆ. ಬರೇ ಕೇವಲ 14ಕ್ಕೂ ಹೆಚ್ಚು ಭಾಷೆಗಳನ್ನು ಸುಲಭವಾಗಿ ಮಾತನಾಡ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ HS ಪಾಟೀಲ್ರು ಬಹಳ ಅದ್ಭುತವಾಗಿರ್ತಕ್ಕಂಥ ಅವರ ಸ್ನೇಹ, ಅವರೊಡನೆ ಇರ್ತಕ್ಕಂಥ ಒಡನಾಟ. ಯಾಕಂದ್ರೆ ನಾನು ಕೊಪ್ಪಳ ಜಿಲ್ಲೆಯವನು. ಕೊಪ್ಪಳ ಗವಿಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ 1964ರಿಂದ 69ರವರೆಗೆ ನಾನು ನನ್ನ SSLC ಮುಗಿಸಿದ ನಂತರದಲ್ಲಿ ನಾನು ಧಾರವಾಡಕ್ಕೆ ಬಂದಿರುವವನು. ನಾವು ಧಾರವಾಡದ ಮುರುಘಾ ಮಠದಲ್ಲಿ ವಾಸವಾಗಿರುವಂತಹ ಸಂದರ್ಭದಲ್ಲಿ ಆಗ 71ರಲ್ಲಿ ಮೃತ್ಯುಂಜಯಪ್ಪಗಳು ಆಗತಾನೆ ಅವರು ಲಿಂಗೈಕ್ಯರಾಗಿದ್ರು. ಆ ಸಂದರ್ಭದಲ್ಲೇ ಮುರುಘಾ ಮಠ ಅಂದ್ರೆ ಅದು ಬಹಳ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಜ್ಞಾನದ ಒಂದು ಆಗರ. ಅದು ಒಂದು ಬಯಲು ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ಇಡೀ ಕರ್ನಾಟಕ ಕಾಲೇಜ್ 1917ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಅಂದನೇ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ನಮ್ಮ ಲಿಂಗಾಯತರ ಬದುಕು ಬಹಳ ಬರಡಾಗಿರುವಂತಹ ಸನ್ನಿವೇಶ ಸಂದರ್ಭದಲ್ಲಿ ನಾವೆಲ್ಲ ಓದ್ಬೇಕಾದ್ರೆ ಹೈದರಾಬಾದ್ಕೋ, ಮದ್ರಾಸ್ಕೋ, ಮುಂಬೈಕೋ ಹೋಗ್ಬೇಕಾಗಿರ್ತಕ್ಕಂಥ ಸನ್ನಿವೇಶದ ಸಂದರ್ಭದಲ್ಲಿ ಅರಟಾಳ್ ರುದ್ರಗೌಡರನ್ನು ನಾವು ಮರೆಯುವ ಹಾಗಿಲ್ಲ. ನಿನ್ನೆನೇ ಅವರ ಹುಟ್ಟಿದ ಹಬ್ಬ. ಅವರು ಈ ಕನ್ನಡ ನಾಡಿಗೆ ಅಖಂಡವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅರಟಾಳ್ ರುದ್ರಗೌಡರು. ಅವರು ಇಡೀ ಕನ್ನಡ ನಾಡಿನ ನಮ್ಮ ಸಮೂಹವನ್ನ ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಮಹಾ ಚೇತನ. ಅಂತಹ ಒಂದು ಚೇತನರಾಗಿರ್ತಕ್ಕಂಥ ರುದ್ರಗೌಡರನ್ನು ನಾವು ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಮೃತ್ಯುಂಜಯ ಅಪ್ಪಗಳು ಅವರ ಮೂಲ ಧ್ಯೇಯ ಏನಿದೆ ಅಂದ್ರೆ, ನಾನು ಪ್ರಸಾದವನ್ನು ಕೊಡುವುದಷ್ಟೇ ನನ್ನ ಕೆಲಸ ಅಂತ ಹೇಳಿ ತಿಳ್ಕೊಂಡು ಅವರ ಪ್ರಸಾದ ನಿಲಯವನ್ನ 1917ರಲ್ಲಿ 10 ಹುಡುಗರನ್ನು ಇಟ್ಟುಕೊಂಡು ಮನೆಗೆ ಹೋಗಿ ಕಜ್ಜಾಯವನ್ನು ತೋಣುವಂದು ವಿದ್ಯಾರ್ಥಿಗಳನ್ನು ಬೆಳೆಸುವಂತ ಇಂಥ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥವ್ರು ನಮ್ಮ ಇಂದಿನ ಪಂಚಾಕ್ಷರಿ ಹಿರೇಮಠರು. ಅವರ ಮೃತ್ಯುಂಜಯ ಅಪ್ಪಗಳಂದ್ರೆ ಅವರಿಗೆ ಪ್ರಾಣ, ಅವರೇ ಜೀವ ಆಗಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಮೃತ್ಯುಂಜಯ ಅಪ್ಪಗಳ ಬಗ್ಗೆ ಅಪಾರವಾದ ಒಂದು ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಪಂಚಾಕ್ಷರಿ ಹಿರೇಮಠರು. ಮೃತ್ಯುಂಜಯ ಅಪ್ಪಗಳು ಲಿಂಗದೊಳಗಾಗಿರುವಂತಹ ಸನ್ನಿವೇಶ ಸಂದರ್ಭವನ್ನ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಅಲ್ಲಿ ಅಧ್ಯಯನ ಮಾಡುವಾಗ ಇಂಥ RC ಹಿರೇಮಠರು, ಒಡೆಯರ್ ಅವರು, ಪಂಚಾಕ್ಷರಿ ಹಿರೇಮಠರು, ಧಾರವಾಡಕರು, ದೊಡ್ಡ ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥವ್ರೆಲ್ಲರೂ ಅಲ್ಲಿ ಉಪನ್ಯಾಸವನ್ನು ಮಾಡಲು ಬಂದಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಮಾತುಗಳನ್ನು ಕೇಳಬೇಕು. ಪಂಚಾಕ್ಷರಿ ಹಿರೇಮಠರು ಮಾತಾಡ್ತಾರ ಅಂತ ಹೇಳಿದ್ರೆ ಅವರು ಬಹಳ ಸುಕೋಮಲವಾಗಿರ್ತಕ್ಕಂಥ, ಸುಮಧುರವಾಗಿರ್ತಕ್ಕಂಥ ಒಂದು ಕಂಠ. ಮೃತ್ಯುಂಜಯ ಅಪ್ಪಗಳಿಗೆ ಮಾತಾಡ್ತಾ ಇದ್ರೆ ಅವರ ಕಣ್ಣಿನಿಂದ ಧಾರೆಯಾಗಿ ಗಂಗಾ ಪ್ರವಾಹದ ರೀತಿಯಲ್ಲಿ ಆ ಕಣ್ಣೀರನ್ನ ಹರಿಸ್ತಾ ಇದ್ರು. ಅಂದ್ರೆ ಅವರ ಬಗೆಗೆ ಅವ್ರು ಇಟ್ಟುಕೊಂಡಿರ್ತಕ್ಕಂಥ ಅವ್ಯಾಜವಾಗಿರ್ತಕ್ಕಂಥ ಪ್ರೇಮ ಅದು ಎದ್ದು ಕಾಣ್ತಾ ಇತ್ತು. ಇವರು ಮಾತನಾಡುವ ಮಾತುಗಳನ್ನ ಕೇಳಿ ಎಲ್ಲ ಬಂದವರು ಮಾತಾಡಿದಾಗ ಮೃತ್ಯುಂಜಯ ಅಪ್ಪಗಳನ್ನು ನೋಡುವಂತ ಭಾಗ್ಯ ನಮ್ಮದಾಗ್ಲಿಲ್ಲಲ್ಲ ಅನ್ನುವಂತಹ ಒಂದು ಖೇದತೆ, ದುಃಖ ನಮ್ಮಲ್ಲಿ ಕಾಡ್ತಾ ಇತ್ತು. ಆದ್ರೆ ಪಂಚಾಕ್ಷರಿ ಹಿರೇಮಠರು ಮೃತ್ಯುಂಜಯ ಅಪ್ಪಗಳ ಬಗ್ಗೆ ಮಾತಾಡ್ತಾ ಇದ್ರೆ ಅದು ನಮಗೆ ಮೃತ್ಯುಂಜಯ ಅಪ್ಪಗಳನ್ನೇ ಸಾಕ್ಷಾತ್ ಅವರು ಪರಿಚಯಿಸ್ತಾ ಇದ್ರೇನೋ, ಅವರನ್ನ ಪ್ರತ್ಯಕ್ಷ ಪ್ರಕಟಗೊಳಿಸ್ತಾ ಇದ್ರೇನೋ ಅನ್ನುವಂಥ ರೀತಿಯಲ್ಲಿ ಅದು ಕಾಣ್ತಾ ಇತ್ತು. ಹಾಗೆ
ಪಂಚಾಕ್ಷರಿ ಹಿರೇಮಠರು ಮಾತಾಡ್ತಾ ಇದ್ರೆ ಇಡೀ ಸಭೆ ಸಂಮೋಹನಗೊಳ್ಳತಕ್ಕಂಥದ್ದು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಸೇರುವಂತಹ ರೀತಿಯಲ್ಲಿ ಆ ರೀತಿಯಲ್ಲಿ ಅವರು ಸಂಮೋಹನಗೊಳಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಪಂಚಾಕ್ಷರಿ ಹಿರೇಮಠರು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ, 100ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆಯನ್ನು ಮಾಡಿರ್ತಕ್ಕಂಥವು, ಮಹಾ ಮೇಧಾವಿಯಾಗಿರ್ತಕ್ಕಂಥವ್ರು. ಕೇವಲ ಅವರು ನೋಡ್ರಿ ಸೋವಿಯತ್ ನೆಹರು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಅವರು ಬಹಳಷ್ಟು 100ಕ್ಕೂ ಹೆಚ್ಚು ಅವರು ಬರೆದಿರ್ತಕ್ಕಂಥದ್ದು 19 ಕಾವ್ಯ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ, 11 ಕಥಾ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ, 8 ಅನುವಾದಿತ ಕಾದಂಬರಿಗಳು, 13 ಪ್ರಬಂಧಗಳು, ವಿಮರ್ಶಾ ಕೃತಿಗಳು, ಚಿಂತನ ಸಾಹಿತ್ಯ 7, ಜೀವನ ಚರಿತ್ರೆ 6 ಜೀವನ ಚರಿತ್ರೆಗಳನ್ನ, 2 ಚರಿತ್ರೆಗಳು, 3 ಪತ್ರ ಸಾಹಿತ್ಯ, 7 ಮಕ್ಕಳ ಸಾಹಿತ್ಯ, 5 ನಾಟಕಗಳು, 8 ಸಂಪಾದಿತ ಕೃತಿಗಳು, ಹಿಂದಿ ಕೃತಿಗಳು, ಇಂಗ್ಲಿಷ್ ಕೃತಿಗಳು 5. ಹೀಗೆ ಅವರು 100ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರ್ತಕ್ಕಂಥದ್ದುಂಟು. ಇವರ ಕಾವ್ಯವನ್ನ 60 ಕವಿತೆಗಳು ಜರ್ಮನ್, ಸ್ಪ್ಯಾನಿಷ್, ಅರೇಬಿಕ್ ಭಾಷೆಗಳಿಗೆ ಅನುವಾದವಾಗಿದೆ. ಪಂಚಾಕ್ಷರಿ ಹಿರೇಮಠರ ಕವಿತೆಗಳು ಅವು ಜರ್ಮನ್ ಭಾಷೆಗೆ, ಸ್ಪ್ಯಾನಿಷ್ ಭಾಷೆಗೆ, ಅರೇಬಿಕ್ ಭಾಷೆಗೆ ಅನುವಾದಗೊಂಡಿವೆ. ಅಂದ್ರೆ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರ ಕಾವ್ಯ ಎಷ್ಟು ಉನ್ನತವಾದ ಮಟ್ಟದ ಒಂದು ಕಾವ್ಯ ಅದು ಆಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅವರ ಒಂದು ಒಡನಾಟದ ಬಗೆಗೆ ನಮ್ಮ ಗುರುಗಳಾಗಿರ್ತಕ್ಕಂಥ HS ಪಾಟೀಲ್ರು ಅವರು ರಜಾಕಾರ ಹಾವಳಿಯಲ್ಲಿ ಭಾಗಗೊಂಡು ಅವರ ಎಡಗಾಲಿಗೆ ಗುಂಡು ತಗಲಿರ್ತಕ್ಕಂಥ ಎಲ್ಲವನ್ನು ಹೇಳಿದ್ದಾರೆ. ಹೀಗೆ ಪಂಚಾಕ್ಷರಿ ಹಿರೇಮಠರು ಏನಿದ್ದಾರೆ ಅಂತ ಹೇಳಿದ್ರೆ, ಅವರ ಬದುಕು ಬರಹ ನಡೆ ನುಡಿಯಲ್ಲಿ ಸಮನ್ವಯವನ್ನು ಸಾಧಿಸಿ ಲಿಂಗ ಮೆಚ್ಚಿ ಹೌದು ಎನ್ನುವಂತೆ ಬದುಕಿರ್ತಕ್ಕಂಥವ್ರು ಅವರಾಗಿದ್ರು. ಅವರು ಸದಾ ಅಂತರ್ಮುಖಿಯಾಗಿ ಒಳಗಿನ ಬೆಳಗಿನೊಂದಿಗೆ ಕಾವ್ಯ ಪ್ರಭೆಯಲ್ಲಿ ಹೊಸ ಕಾವ್ಯ ಪ್ರತಿಮೆಗಳನ್ನ ಬೆಳಗಿಸಿದ್ದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಬರಹಗಾರರನ್ನ ಕನ್ನಡ ನಾಡು ಕಳೆದುಕೊಂಡು ಸರಸ್ವತ ಲೋಕ ಬಡವಾಯಿತು ಅನ್ನುವಂಥದ್ದನ್ನ ನಾವು ಬಹಳ ಖೇದದಿಂದ ಮಾತನ್ನು ಹೇಳಬೇಕಾಗ್ತಾ ಇದೆ. ಅವರಿಗೆ ಸಂದಿರ್ತಕ್ಕಂತಹ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಅವು ಎಷ್ಟು ಹೇಳಿದ್ರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 100 ಪ್ರಶಸ್ತಿಗಳು ಕೂಡ ಅವರನ್ನ ಅರಿಸಿಕೊಂಡು ಬಂದು ಇಂಥ ಒಬ್ಬ ಶ್ರೇಷ್ಠ ಸಾಹಿತಿ, ಕವಿ, ಕಾದಂಬರಿಕಾರ, ಕಥೆಗಾರ ಇಂಥವರನ್ನ ನಾವು ಕಳೆದುಕೊಂಡು ಕನ್ನಡ ನಾಡು ಬಡವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳುವುದರೊಂದಿಗೆ ಅವರಿಗೆ ಒಂದು 5 ವರ್ಷಗಳಿಂದಲೂ ಅವರು ಸ್ವಲ್ಪ ಬಹಳಷ್ಟು ಅಸ್ವಸ್ಥತೆ ಸ್ಥಿತಿಯಲ್ಲಿದ್ದರು. ಯಾಕಂದ್ರೆ 92 ವರ್ಷಗಳ ಕಾಲ ನಿರಂತರ ಬದುಕನ್ನ ನಡೆಸ್ಕೊಂಡು ಬಂದಿರತಕ್ಕಂಥವ್ರು. ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ನಮಗೆ ನೇರವಾದ ಸರ್ ನಾವು ಕೊಪ್ಪಳದವರು ಮತ್ತು ಹಿರೇಮಠರು ನಮ್ಮ ಬಂಧುಗಳು ಕೂಡ ಅವರು ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಅವರಿಗೆ ಆರಾಮಿಲ್ದಿರುವಂತ ಸಂದರ್ಭ ಧಾರವಾಡ ಇಲ್ಲಿ ರಾಮನಗೌಡರ ದವಾಖಾನೆಗೆ ಅವರನ್ನ ಅಡ್ಮಿಟ್ ಮಾಡಿದ್ರು. ಅವರಿಗೆ ಮಾತನಾಡೋದಕ್ಕೆ ಬಂದಿರಲಿಲ್ಲ. ಡಾಕ್ಟರ್ ನೇರವಾಗಿ ಅವರೊಡನೆ ಮಾತನಾಡುವವರಂದ್ರೆ DM ಹಿರೇಮಠರು ಅಂತ ಹೇಳಿ ತಿಳ್ಕೊಂಡು ಡಾಕ್ಟರ್ ರಾಮನಗೌಡರು ಕರೆಸಿ ಇವರೊಡನೆ ಇದ್ದು ನೀವು ಮಾತನಾಡಿ ಅವರಿಗೆ ಸುಲಭವಾಗಿ ಮಾತನಾಡೋ ಹಾಗೆ ನೀವು ಅವರೊಡನೆ ಸಂಪರ್ಕದಲ್ಲಿ ಇರಿ ಅಂತ ಹೇಳಿ ತಿಳ್ಕೊಂಡು 4-5 ತಾಸು ಅವರೊಡನೆ ಮಾತನಾಡಕ್ಕೆ ಹಚ್ಚಿ ಅವ್ರು ಮಾತನಾಡುವಂತ ಸಂದರ್ಭ ಬಂದಾಗ ಅಲ್ಲಿಂದ ದವಾಖಾನೆಯಿಂದ ನಾವು ಮನೆ ಕರ್ಕೊಂಡು ಹೋದದ್ದುಂಟು. ಹೀಗೆ ಇಂಥ ಒಬ್ಬ ಶ್ರೇಷ್ಠ ಸಾಹಿತಿಯ ಒಂದು ಸಂಪರ್ಕ ಒಡನಾಟ ನಮಗ್ ಬಂದಿರುವಂತಹದ್ದು ಅದು ನನ್ನ ಸೌಭಾಗ್ಯ ಅಂತ ಭಾವಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತನು ನೀಡಲಿ ಅನ್ನುವಂಥ ಮಾತುಗಳನ್ನು ಹೇಳುವುದರೊಂದಿಗೆ ಧಾರವಾಡ ಕಟ್ಟೆಯಿಂದ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದದ್ದಕ್ಕೆ ಅವರಿಗೂ ಮತ್ತು ಅವರೆಲ್ಲ ಸಂಗಾತಿಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ನಂತರದಲ್ಲಿ ನುಡಿ ನಮನವನ್ನ ಸಲ್ಲಿಸಲಿರುವವರು ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್, ನಿರ್ದೇಶಕರು ಕೇಂದ್ರೀಯ ವಿದ್ಯಾಲಯ ಕಲಬುರಗಿ ಹಾಗೂ ಧಾರವಾಡ ಕಟ್ಟೆಯ ಆಧಾರ ಸ್ತಂಭ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಸಾಕಾರಗೊಳಿಸುವಲ್ಲಿ ಮಾರ್ಗದರ್ಶಕರಾದಂತಹ ಶ್ರೀಯುತ ಡೋಣೂರ್ ಸರ್ ಅವರು ತಮ್ಮ ಒಂದಿಷ್ಟು ನುಡಿ ನಮನಗಳನ್ನ ಹೇಳಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಶಾಂತವರೇ, ಮೊದಲಿಗೆ ಮಲ್ಲಿಕಾರ್ಜುನ ಹಿರೇಮಠ ಸರ್ ನುಡಿಯನ್ನು ಸಲ್ಲಿಸ್ರಿ. ಓಕೆ ಸರ್. ಡಾಕ್ಟರ್ DM ಹಿರೇಮಠ್ ಧಾರವಾಡ ಸರ್, ಇವರ ಸರ್? ಮಲ್ಲಿಕಾರ್ಜುನ ಹಿರೇಮಠ ಸರ್ ಹಿರೇಮಠ ಅಂತ ಓಕೆ, ಇಲ್ಲಿ ಡಾಕ್ಟರ್ DM ಹಿರೇಮಠ್ ಅಂತ ಹಾಕಿದ್ದಾರೆ ಸರ್ ಮೇಡಮ್ ಅವರು. ಇರ್ಲಮ್ಮ ಸರ್, ಮಾತಾಡಿ ಸರ್. ಹಿರೇಮಠ ಸರ್. ಸರ್ ಹಿರೇಮಠ್ ಸರ್, ಪ್ಲೀಸ್ ಸರ್ ಮಾತಾಡಿ ಸರ್. ಮಲ್ಲಿಕಾರ್ಜುನ್ ಹಿರೇಮಠ್ ಮಾತಾಡಿ. ನಮಸ್ಕಾರ.
ನನ್ನ ಚಿಕ್ಕಪ್ಪ ಪಂಚಾಕ್ಷರಿ ಹಿರೇಮಠರ ಬಗ್ಗೆ ಮಾತಾಡೋದು ಅಂತಂದ್ರ ನನಗೆ ಬಹಳ ಕಷ್ಟದ ಸಂಗತಿ. ಯಾಕಂದ್ರೆ ಏದ್ ಮಾತಾಡ್ಬೇಕು, ಎಷ್ಟ್ ಮಾತಾಡ್ಬೇಕು, ಏದ್ ಮಾತಾಡಿದ್ರು ಕಡಿಮೆನೆ ಅಂತ ಒಂದು ನನಗೆ ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯವನ್ನ ನೀಡಿದಂಥವ್ರು ಅವರು. ಇದೇ ಮಾರ್ಚ್ 14ರಂದು ಅವರು ನಮ್ಮನ್ನ ಅಗಲಿದರು. ನಮ್ಮ 92ನೇ ವಯಸ್ಸಿನಲ್ಲಿ ತುಂಬ ಬಾಳನ್ನ ಬಾಳಿದ್ರು. ಸಾರ್ಥಕವಾದ ಬದುಕು ಅವರದು. ಈಗಾಗಲೇ ಹೇಳಿದ ಹಾಗೆ ಅವರ ಬದುಕು ಮತ್ತು ಬರಹದಲ್ಲಿ ಬಿರುಕಿರಲಿಲ್ಲ. ಅವರು ತಮ್ಮ ಬದುಕಿನ ಮೂಲಕ ಮತ್ತು ಬರಹದ ಮೂಲಕ ಸದಾ ಜೀವಂತವಾಗೇ ಇರ್ತಾರೆ ಯಾವತ್ತು ಅಂತ ನಾನು ಭಾವಿಸ್ತೀನಿ. ಅವರನ್ನ ಬಲ್ಲವರು, ಅವರ ವ್ಯಕ್ತಿತ್ವವನ್ನ ಬಲ್ಲವರು ಮತ್ತ ಅವರ ಸಾಹಿತ್ಯವನ್ನು ಓದಿದವರಿಗೆ ಅವರ ಸದಾ ಚಿರಂತನವಾದ ಒಂದು ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ನನ್ನ ತಂಗಿ ಅಂದ್ರ ಅವರ ಮಗಳು, ಪಂಚಾಕ್ಷರಿ ಹಿರೇಮಠರ ಮಗಳು ಪಾಪು ಅಂತ ನಾವು ಕರಿತಿರ್ತೀವಿ, ವಿಜಯಶ್ರೀ, ಇವತ್ತು ಬೆಳ್ದಿಂಗಳೆಲ್ಲ ತೀರ್ಕೊಂಡ ದಿವಸ ಅಂತ ಅಂದ್ಲು. ಅವರು ಬೆಳಕಿನ ಹೆಪ್ಪು ಹಾಕುವ ಒಂದು ಪ್ರತಿಮೆಯನ್ನ ಉಪಯೋಗ ಮಾಡ್ತಿದ್ರು. ಅಂತ ದಿವಸ ಅವರು ನಮ್ಮನ್ನ ಅಗಲಿದ್ರು ದೈಹಿಕವಾಗಿ, ಆದ್ರೆ ಮಾನಸಿಕವಾಗಿ ನಮ್ಮ ಯಾವಾಗಲೂ ಅವರು ನಮ್ಮ ನೆನಪಿನಲ್ಲಿ, ನಮ್ಮ ಹೃದಯದ ಆಳದಲ್ಲಿ ಸದಾ ನೆಲೆಗೊಂಡಿರ್ತಾರೆ. ಅವರು ಯಾವ ಮೌಲ್ಯಗಳನ್ನ, ಜೀವನ ಮೌಲ್ಯಗಳನ್ನ ಪ್ರತಿಪಾದಿಸ್ತಿದ್ರೋ ಆ ಮೌಲ್ಯಗಳನ್ನ ಬದುಕಿದಂಥವರು, ನುಡಿ ಮತ್ತು ನಡೆಯಲ್ಲಿ ಸಾಂಗತ್ಯ ಸಾಧಿಸಿದಂಥವ್ರು. ಅವರು ಅವರ ಮನೋಧರ್ಮ ಹೇಗಿತ್ತು ಅಂತಂದ್ರ, ಅವ್ರ ಕೆಲವು ಮಾತುಗಳನ್ನ ನಮ್ಗೆ ಆಗಾಗ ಹೇಳ್ತಿದ್ರು. ಸಾಹಿತಿ ಬದುಕಿಗೆ ಬದ್ಧವಾಗಿರಬೇಕು, ಸಮಷ್ಟಿ ಹಿತಕ್ಕೆ ಬದ್ಧವಾಗಿರಬೇಕು ಅಂತ ಆಗಾಗ ಹೇಳ್ತಿದ್ರು. ಪ್ರೀತಿ, ಸೌಹಾರ್ದತೆ ಮತ್ತು ವಿಶ್ವ ಬಂಧುತ್ವ, ಈ ಮೌಲ್ಯಗಳನ್ನ ಅವರು ಪ್ರತಿಪಾದನೆ ಮಾಡಿದ್ರು. ಹಾಗೆ ಅವರು ಬದುಕಿದ್ರು. ಅವರು ಮೂಲತಃ ಒಬ್ಬ ಭಾವನಾಜೀವಿ. ಅವ್ರು ಹೇಳ್ತಿದ್ರು, ನನ್ನ ಬದುಕು ಮತ್ತು ಸಾಹಿತ್ಯ ಹೃದಯಗಳನ್ನ ಜೋಡಿಸುವಂತೆ ಆಗಿದೆ ಅಂತ, ಹಾಗಿರ್ಬೇಕು ಅಂತ. ಬಹಳ ಪ್ರೀತಿ ತುಂಬಿದ ವ್ಯಕ್ತಿತ್ವ ಅವ್ರದಾಗಿತ್ತು. ಕೆಲವು ಸಲ ನಿಷ್ಠುರವಾಗಿ ಕೂಡ ಅವ್ರು ಮಾತಾಡ್ತಿದ್ರು, ನೇರವಾಗಿನೂ ಮಾತಾಡ್ತಿದ್ರು. ಹೀಗಾಗಿ ಕೆಲವರಿಗೆ ಅದು ಆ ಮಾತುಗಳು ಅಪ್ರಿಯ ಕೂಡ ಆಗ್ತಿದ್ದು. ಚರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಅವ್ರದ್ದು, ಒಂದು ಮಾಂತ್ರಿಕತೆ ಆವರಿಸಿಬಿಡ್ತಿತ್ತು ಅವರನ್ನ ನೋಡಿದಾಗ. ಬಹಳ ಪ್ರಭಾವಿ ವ್ಯಕ್ತಿತ್ವ, ಸೂಜಿಗಲ್ಲಿನ ಹಾಗೆ ಆಕರ್ಷಣೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಾಗಿತ್ತು. ಅವರು ತಮ್ಮ ವಿದ್ಯಾರ್ಥಿಗಳನ್ನ ಬಹಳ ಪ್ರೀತಿಸ್ತಿದ್ರು. ಆ ವಿದ್ಯಾರ್ಥಿನಿಯರು ಕೂಡ ಅಪ್ಪಾಜಿ ಅಂತಾನೆ ಕರಿತಿದ್ರು. ಈಗ ಒಬ್ಬ ವಿದ್ಯಾರ್ಥಿನಿ ಮಾತಾಡಿದ್ದನ್ನ ನೀವು ಕೇಳಿದ್ರಿ, ಒಬ್ಬ ಮಗಳ ಹಾಗೆ ಅವರು ಭಾವಿಸ್ಕೊಂಡಿದ್ರು. ಈ ಫಾದರ್ ಫಿಗರ್, ಆ ವ್ಯಕ್ತಿತ್ವದಲ್ಲಿ ಆ ಫಾದರ್ ಫಿಗರ್ ನಾನು ಕಂಡಿದ್ದೀನಿ. ಬರೀ ನಮ್ಮ ಕುಟುಂಬದ, ನಮ್ಮನ್ನ ಪಾಲನೆ ಪೋಷಣೆ ಮಾಡಿದಂತ ವ್ಯಕ್ತಿತ್ವ ಅವ್ರದ್ದಾಗಿದ್ರು ಅಂತ ಅಲ್ಲ, ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಹಚ್ಕೊಂಡು ಮಾತಾಡೋದು. ಅಪ್ಪಾಜಿ ಅಂತ ವಿದ್ಯಾರ್ಥಿಗಳು ಕರೆಯೋದು ನೋಡಿದ್ರೆ ನಮ್ಗೆ ಬಹಳ ಆಶ್ಚರ್ಯ ಅನ್ಸಿತ್ತು. ಬಹಳ ಪ್ರೀತಿ ತುಂಬಿದಂತ ಒಂದು ವ್ಯಕ್ತಿತ್ವ ಮರೆಯಾಯ್ತಲ್ಲ ಅಂತ ನಮಗೆ ದುಃಖ ಆಗುತ್ತಾ. ಆದ್ರೆ ಮತ್ತೆ ಸಮಾಧಾನ ಏನಂದ್ರ, ಅವ್ರು ಮರೆಯಾಗಿಲ್ಲ, ನಮ್ಮ ಹೃದಯದಾಳದಲ್ಲಿ ಇದ್ದೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿಯು ನಮ್ದಾಗಿದೆ. ನಾನು 5ನೇ ಕ್ಲಾಸ್ನೊಳಗಿದ್ದಾಗ ನನ್ನ ತಾಯಿ ತೀರ್ಕೊಂಡ್ರು. ಇಬ್ಬರು ತಮ್ಮಂದಿರು ಗವಿಷ್ಯ ಮತ್ತು ಅನುರಾಣಿ, ಮತ್ತೆ ಒಬ್ಬ ತಂಗಿ ಶಾಂತಕ್ಕ ಬಹಳ ಚಿಕ್ಕವರಿದ್ದರು. ಅವ್ರಿಗೆ ಅಷ್ಟೇ ನನ್ನ ತಾಯಿ ನೆನಪಿರಲಿಕ್ಕಿಲ್ಲ. ಆದ್ರ ಅಂತ ನಮಗೆ ತಾಯಿಯನ್ನ ಕಳ್ಕೊಂಡಿವಿ ಅನ್ನೋಕ್ಕಿಂತ ನಮಗೆ ಬೇರೆ ರೀತಿಯಿಂದ ತಾಯಿಯಾಗಿ ಅವ್ರು ನಮ್ಮನ್ನ ಜೋಪಾನ ಮಾಡಿದ್ರು. ಪ್ರೀತಿಯ ಧಾರೆಯನ್ನ ಎರೆದು ಬಿಟ್ರು. ನನ್ನನ್ನ ಧಾರವಾಡಕ್ಕೆ ಕರ್ಕೊಂಡು ಬಂದ್ರು.
ನಾನು 5ನೇ ಕ್ಲಾಸ್ನಲ್ಲಿ ಕೊಪ್ಪಳದಲ್ಲಿ ಓದ್ತಿದ್ದೆ. ಅವಾಗ ನನ್ನ ತಾಯಿ ತೀರ್ಕೊಂಡ್ಲು. ಆಮೇಲೆ ನನ್ನ ಧಾರವಾಡಕ್ಕೆ ಕರ್ಕೊಂಡು ಬಂದು ಹೈಸ್ಕೂಲು ಮತ್ತ ಕಾಲೇಜು ಮತ್ತ ಸ್ನಾತಕೋತ್ತರದವರೆಗೂ ನನ್ನನ್ನ ಓದಿಸಿದ್ರು, ಜೋಪಾನ ಮಾಡಿದ್ರು. ಬರೀ ಜೋಪಾನ ಅಂತಂದ್ರ ಎಂಥ ಒಂದು ವಾತ್ಸಲ್ಯದಿಂದ ಜೋಪಾನ ಮಾಡಿದ್ರಿಂದ ನಮಗೆ ತಾಯಿ ನೆನಪು ಹಾರಿಸ್ಬಿಟ್ಟಿದ್ರು. ಅಂಥ ಒಂದು ತಾಯ್ತನವನ್ನ ಅವರು ನೀಡಿದ್ರು. ಅವ್ರ ಮೇಲೆ ಗಾಢವಾಗಿ ಪ್ರಭಾವ ಬೀರಿದಂಥವರು ನನ್ನ ಅಜ್ಜಿ ಮತ್ತು ಮೃತ್ಯುಂಜಯ ಅಪ್ಪಗಳು. ಈಗಾಗಲೇ ಎಚ್.ಎಸ್. ಪಾಟೀಲ್ರು ಹೇಳಿದ್ರಲ್ಲ, ಸಂತೆಯೊಳಗ ದುಡ್ಡು ಬಿದ್ದಾಗ ಆ ದುಡ್ಡನ್ನ ನೋಡ್ಬೇಡ ಅಂತ ಹೇಳಿ ಮಗನನ್ನ ಎಳ್ಕೊಂಡು ಹೋಗಿದ್ದನ್ನ. ಅಂದ್ರ ಪರಧನಕ್ಕ ಕಣ್ ಹಾಕ್ಬಾರ್ದು, ಯಾವುದು ದುಡಿದಿದ್ದೋ ಅದಷ್ಟೇ ನಮ್ಮದು, ಇನ್ನೊಬ್ಬರ ದುಡ್ಡಿಗೆ ಆಶೆ ಪಡಬಾರ್ದು. ಇಂಥ ಒಂದು ಮನೋಭಾವನೆಯನ್ನ ತಾಯಿ ಅವರನ್ನು ಬಿತ್ತಿದರು. ನಮ್ಮ ಅಜ್ಜಿ ಕೂಡ ತನ್ನ ಗಂಡನನ್ನ ಬಹಳ ಪ್ರಾಯದಲ್ಲೇ ಕಳ್ಕೊಂಡ್ಲು. ಆದ್ರೆ ಈ ಇಬ್ಬರು ಮಕ್ಕಳನ್ನ 2 ಕಣ್ಣುಗಳ ಹಾಗೆ ಅದಕ್ಕೆ ಬೆಳೆಸಿದಳು. ಅವ್ರ ಹೋರಾಟ ಮಾಡ್ತಾ ಇರುವಾಗ ಬಹಳ ಮಂದಿ ನಿನ್ ಮಗ ಬುದ್ಧಿ ಹೇಳ್ಬಾರ್ದ, ಅಲ್ಲಿ ಹೋಗಿ ಯಾಕ ಹೋರಾಟ ಮಾಡಕ್ ಹೋಗ್ಯಾನ ಅಂತ. ಇಲ್ಲ, ಆತ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದಾನ, ಎಲ್ಲೋ ಪುಡಾರಿಗಿರಿ ಅಲ್ಲ ಅದು ಅಂತ ತಿರುಗಿ ಅವ್ರಿಗೆ ಬುದ್ಧಿ ಹೇಳ್ತಿದ್ಲು. ಅಂತ ಒಂದು ವ್ಯಕ್ತಿತ್ವ ನಮ್ಮ ಅಜ್ಜಿದಾಗಿತ್ತು. ಮೃತ್ಯುಂಜಪ್ಪಗಳ ಬಗ್ಗೆ ಕೂಡ ಸಾಧಾರಣವಾದ ಭಕ್ತಿ, ಯಾಕಂದ್ರೆ ಅವರ ದಾಸೋಹ ಪರಿಕಲ್ಪನೆ ಮತ್ತು ಸಾಮಾಜಿಕ ಕಾಳಜಿ ಏನಿತ್ತಲ್ಲ ಅವು, ಆಮೇಲೆ ಅವರ ಭಕ್ತಿ ಶೋಗಳಲ್ಲಿದ್ದಂತಹ ಭಕ್ತಿ ಅದು ಅಂತ ಅವರ ಅನನ್ಯ ವ್ಯಕ್ತಿತ್ವ ಅವರನ್ನು ಬಹಳ ಪ್ರಭಾವಿಸಿ ಬಿಟ್ಟಿತ್ತು. ಅವ್ರದೊಂದು ಹೋಮ್ ಲೈಬ್ರರಿ ಇತ್ತು, ಒಂದು ಸಣ್ಣ ಕಪಾಟದಲ್ಲಿ ಅವ್ರ ಪುಸ್ತಕಗಳಿದ್ದು. ಎಚ್.ಎಸ್. ಪಾಟೀಲ್ ಮತ್ತೆ ರಾಮರೆಡ್ಡಿ ಇನ್ನೊಬ್ರು ಹಿರಿಯ ಸ್ನೇಹಿತರು. ನಾವೆಲ್ಲ ಅವ್ರನ್ನ ಸೂರ್ಯರಾಗೆ ಕಾಣ್ತೀವಿ. ಅವ್ರಿಗೆ ಓದುವಲ್ಲಿ ಆಸಕ್ತಿ ಇತ್ತು. ಅವರೆಲ್ಲ ಬಂದ್ ಪುಸ್ತಕಗಳನ್ನ ತಗೊಂಡ್ ಹೋಗ್ತಿದ್ರು. ಪಂಚಾಕ್ಷರಿ ಹಿರೇಮಠ್ ಹೋಮ್ ಲೈಬ್ರರಿ ಅಂತ ಹೇಳಿ ಅದ್ರ ಮೇಲೆ ಸಿಕ್ಕನು ಹಾಕಿರ್ತಿದ್ರು. ಆ ಎಲ್ಲ ಪುಸ್ತಕಗಳನ್ನು ಅವ್ರು ಓದ್ತಾ ನನಗೂ ಚೆನ್ನಾಗಿದೆ ಓದು ಅಂತೆ. ಹೀಗೆ ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗಲೇ ನನಗೆ ಓದಿನ ಅಭಿರುಚಿ ಆ ಲೈಬ್ರರಿ ಮೂಲಕ ಸಿಕ್ತು. ಇದಕ್ಕ ರಾಮರೆಡ್ಡಿ ಅವರು ತಾವು ಒಂದು ಸಂಸ್ಥೆಯಲ್ಲಿ ಆಡಳಿತಗಾರಿದ್ದಾಗ ಲೈಬ್ರರಿಗೆ ಪಂಚಾಕ್ಷರಿ ಹಿರೇಮಠ್ ಲೈಬ್ರರಿ ಗ್ರಂಥಾಲಯ ಅಂತ ಹಾಕೊಂಡಿದ್ರು. ಎಚ್.ಎಸ್. ಪಾಟೀಲ್ರು ಕೂಡ ತಮ್ಮ ಹೋಮ್ ಲೈಬ್ರರಿಗೆ ಪಂಚಾಕ್ಷರಿ ಹಿರೇಮಠ್ ಲೈಬ್ರರಿ ಅಂತ ಹಾಕೊಂಡಾರ. ಅಂದ್ರ ಒಂದು ಆ ಅವಸ್ಥೆಯೊಳಗ ನಾವು ಹೈಸ್ಕೂಲ್ ಕಾಲೇಜ್ ಕಲಿಯುವಾಗ ಏನು ಒಂದು ಓದಿನ ಅಭಿರುಚಿಯನ್ನ ಹಚ್ಚಿದ್ದಕ್ಕಾಗಿ ಅವರು ಇಷ್ಟು ಕೃತಜ್ಞತೆಯಿಂದ ನೆನೀತಾ ಇದಾರ. ನಾನು ಅವರಿಂದ ಬಹಳ ಪ್ರಭಾವಿತ ಆದಂಥವ್. ಅವ್ರು ದೇಶ ವಿದೇಶ ಎಲ್ಲೇ ಸುತ್ತಾಡ್ತಿದ್ರು ಕೂಡ ನಮ್ಮನ್ನು ಮರಿತಿರ್ಲಿಲ್ಲ. ಅಲ್ಲಿಂದಾನೆ ಒಂದು ಕಾರ್ಡ್ ಹಾಕ್ತಿದ್ರು. ಗ್ರೀಸ್ದಿಂದ ಒಂದು ಕಾರ್ಡು, ಬೇರೆ ಬೇರೆ ಚೀನಾದಿಂದ ಒಂದು ಕಾರ್ಡು ಬರ್ತಿತ್ತು. ಅಲ್ಲಿ ಯಾವ್ದಾದ್ರು ಒಂದು ಐತಿಹಾಸಿಕ ಸ್ಥಳದ ಮಹತ್ವ ಇರತಕ್ಕಂತ ಒಂದು ಕಾರ್ಡನ್ನ ಅವ್ರು ಹಾಕ್ತಿದ್ರು. ಅವ್ರ ಪತ್ರ ಬರೆಯುವಾಗಲೆಲ್ಲ ನನಗೆ ಏನ್ ಬರಿತಿದ್ರೆ ಪ್ರೀತಿಯ ನನ್ನಪ್ಪ ಅಂತ ಕರಿತಿದ್ರು. ಕೆಲವು ನೋಡಿ ಇದಪ್ಪ ನಿನ್ ಬಗ್ಗೆ ಎಷ್ಟು ಪ್ರೀತಿ ಐತಲ್ಲ ಅಂತ ಹೇಳಿ ನಮ್ ಕಾರ್ಡ್ ನೋಡಿದವರು ನನ್ನ ಕಲೀಗ್ಸ್ ಎಲ್ಲ ಮಾತಾಡ್ತಿದ್ರು. ಯಾಕಂದ್ರೆ ನನ್ನ ಅಜ್ಜನ ಹೆಸರು ನನಗೆ ಇಟ್ಟಿದ್ರಿಂದ ಅವರು ನನ್ನನ್ನ ಅಪ್ಪಣ್ಣ ಅಂತಾನೆ ಕರಿತಿದ್ರು. ನಮ್ಮ ಊರಾಗ ಅನೇಕರು ನನಗೆ ಅಪ್ಪಣ್ಣ ಅಂತಾನೆ ಕರೀತಾರೆ. ಯಾಕಂದ್ರೆ ನನ್ನ ಅಜ್ಜನ ಹೆಸರು ಇದ್ದದ್ರಿಂದ ನಮ್ಮ ಅವ್ವನು ಹಂಗ ಎಲ್ಲರೂ ಅಪ್ಪಣ್ಣ ಅಂತ ಕರೀತಿದ್ರು. ಹೀಗಾಗಿ ಆತ ಯಾವಾಗ್ಲೂ ನನ್ನನ್ನ ಬರಿತಾ ಇರೋ ನನಗೆ ಕಾಗದ ಬರೆಯುವಾಗಲೆಲ್ಲ ಪ್ರೀತಿಯ ನನ್ನ ಅಪ್ಪ ಅಂತಾನೆ ಅಂತ ಒಂದು ಅಗಾಧವಾದ ವಾತ್ಸಲ್ಯವನ್ನ ಅವರು ಉಣಬಡಿಸಿದ್ರು. ಈಗಾಗಲೇ ಅವ್ರ ಬಗ್ಗೆ ಮಾತಾಡಿದ ಕಂಚಿನ ಕಂಠ ರೇಡಿಯೋದಲ್ಲಿ ಕೇಳಿದಂಥವ್ರು ಬಹಳ ಮಂತ್ರಮುಗ್ಧರಾಗಿರ್ತಿದ್ರು. ಅಷ್ಟು ಆಕಾಶವಾಣಿಯಲ್ಲಿ ಭಾಷಣ ಮಾಡಿದಾಗ ಅವರ ಧ್ವನಿ ಬಹಳ ಇಂಪ್ರೆಸಿವ್ ಆಗಿತ್ತು. ಬಹಳ ಎಲ್ಲರ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು. ಕೆಲವು ಸಲ ಈಗಾಗಲೇ ಹೇಳಿದಾಗ ನಿಷ್ಠುರವಾಗಬೇಕಾದ ಸಂದರ್ಭದಾಗ ನಿಷ್ಠುರವಾಗಿನೂ ಕೂಡ ಅವ್ರು ಮಾತಾಡಬಲ್ಲವರಾಗಿದ್ರು. ಅವ್ರು ಉರ್ದು ಮಾಧ್ಯಮದಲ್ಲಿ ಓದಿದ್ರಿಂದ ಉರ್ದು ಮೂಲಕ ಮತ್ತು ಹಿಂದಿಯ ಮೂಲಕ ಬಹಳಷ್ಟು ಕೃತಿಗಳನ್ನ ಕನ್ನಡಕ್ಕೆ ತಂದುಕೊಟ್ರು. ನಮ್ಗೆ ಗೋಕಾಕ್ರು ಒಂದ್ ಕಡೆ ಹೇಳ್ತಾರೆ, ನಮ್ಗೆ ಇಂಗ್ಲಿಷ್ ಭಾಷೆಯ ಸಾಹಿತ್ಯ ಅಲ್ಲಿ ಸಾಹಿತಿಗಳ ಬಗ್ಗೆ ನಾವೆಲ್ಲ ಬಹಳ ಮಾತಾಡ್ತೀವಿ,
ಆದ್ರೆ ನಮ್ಮ ನೆರೆಹೊರೆಯ ಭಾಷೆಗಳ ಅಲ್ಲಿ ಯಾರು ಶ್ರೇಷ್ಠವಾದ ಬರಹಗಾರರ ನಮ್ಗೆ ಗೊತ್ತಿಲ್ಲಲ್ಲ. ಇದು ಬಹಳ ಖೇದವಾದ ಸಂಗತಿ. ಇಂಥ ಒಂದು ಪಡಬಿದ್ದ ಭೂಮಿಯನ್ನ ಪಂಚಾಕ್ಷರಿ ಹಿರೇಮಠರು ಒಗಿತಾ ಇದ್ದಾರೆ ಅನ್ನೋ ಮಾತನ್ನ ಬಹಳ ಮಹತ್ವದ ಮಾತನ್ನ ಗೋಕಾಕರು ಆಡಿದ್ರು. ಕುರತುಲ್ ಐನ್ ಹೈದಾರ್ ಅನ್ನೋ ಉರ್ದು ಕಥೆಗಾರ್ತಿ, ಆಕೆ ಕಥಾ ಸಂಕಲನ ಪತ್ರಂಜ್ ಕಿ ಆವಾಜ್ ಅನ್ನೋದನ್ನ ಅವ್ರು ಹೇಮಂತ ಋತುವಿನ ಸ್ವರಗಳು ಅಂತ ಕರೆದ್ರು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಮಿತ್ರ ದೇಶದ ಕವಿತೆಗಳು ಅದಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಬಂತು. ಹೀಗೆ ಅವರಿಗೆ ಗೌರವಗಳು, ಪ್ರಶಸ್ತಿಗಳು ಹುಡುಕೊಂಡು ಬಂದು, ನಾನು ಈಚೆಗೆ ಹಾವಳಿ ಅಂತ ಒಂದು ಕಾದಂಬರಿ ಬರೆದೆ. ಅದು ರಜಾಕಾರರ ಹಾವಳಿಯನ್ನು ಕುರಿತಿರ್ತಕ್ಕಂಥ ಕಾದಂಬರಿ. ಅದನ್ನ ನಾನು ನಮ್ಮ ಚಿಕ್ಕಪ್ಪ ಅವರಿಗೆ ಅರ್ಪಣೆ ಮಾಡಿದ್ದೀನಿ. ಅಲ್ಲಿ ಶಂಕರ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ. ಅದು ಕೆಲ ಮಟ್ಟಿಗೆ ನನ್ನ ಚಿಕ್ಕಪ್ಪನನ್ನ ಹೋಲುವಂತ ಒಂದು ಕ್ಯಾರೆಕ್ಟರ್. ಅದು ಗುರವ್ವ ಅಂತ ಬರ್ತಾಳ, ಆಕೆ ನನ್ನ ಅಜ್ಜಿ ಬಸಮ್ಮ. ಆಮೇಲೆ ಅಪ್ಪು ಅಂತ ಒಂದು ಹುಡುಗ ಬರ್ತಾನ, ಶಂಕರನ ಅಣ್ಣನ ಮಗ. ಕೆಲ ಮಟ್ಟಿಗೆ ಆತ ನಾನೇ. ಹೀಗ ನನ್ನ ಅಜ್ಜಿ ಮತ್ತು ನನ್ನ ಚಿಕ್ಕಪ್ಪ ನನ್ನ ಮೇಲೆ ಗಾಢವಾಗಿ ಪ್ರಭಾವ ಬೀರಿದಂಥವರು. ಋಣವನ್ನ ತೀರ್ಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವರ ಪ್ರೀತಿ, ಸೌಹಾರ್ದತೆ ಮತ್ತ ವಿಶ್ವ ಬಂಧುತ್ವ, ಈ ಮೌಲ್ಯಗಳೇನದವಲ್ಲ ಅವು ನಮ್ಮ ಆದರ್ಶ ಆಗ್ಬೇಕು. ಅವರು ನಮಗೆ ಸದಾ ದಾರಿ ದೀಪವಾಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸಹೋದರತೆಯಲ್ಲೂ ಮಾತೃತ್ವವನ್ನ ತೋರಿದ ಶ್ರೇಷ್ಠ ವ್ಯಕ್ತಿತ್ವ ಹಿರೇಮಠರದು ಎಂಬ ಭಾವನಾ ನುಡಿಗಳನ್ನ ಹಂಚಿಕೊಂಡ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ನಂತರದಲ್ಲಿ ನಮ್ಮ ಕಟ್ಟೆಯ ಅಧ್ಯಕ್ಷರು ಹಾಗೂ ಈ ಒಂದು ಅನುಭವದ ನುಡಿಗಳನ್ನ ಹಂಚಿಕೊಳ್ಳಲು ಕಾರಣೀಕರ್ತರಾದಂತಹ ಈ ಒಂದು ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಸಾಕಾರಗೊಳ್ಳುವಲ್ಲಿ ಸಹಕರಿಸಿರುವಂತಹ ಕಟ್ಟೆ ಅಧ್ಯಕ್ಷರು ಹಾಗೂ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ನಿರ್ದೇಶಕರಾದಂತಹ ಡೋಣೂರ್ ಸರ್ ಅವರು ಒಂದಿಷ್ಟು ಅನುಭವದ ನುಡಿ ನಮನವನ್ನ ಸಲ್ಲಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ ಪ್ಲೀಸ್ ಸರ್. ಬೇರೆ ಯಾರಾದ್ರೂ ಮಾತನಾಡೋದಿದ್ರೆ ಮಾತನಾಡಬಹುದು. ಅನೇಕ ಜನ ಹಿರಿಯರು ಮತ್ತು ಹಿರೇಮಠರ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಕವಿತೆ ಬರೆದ ಇದ್ರೆ ಓದ್ಬೋದು. ಓದ್ಬೋದು. ಇಲ್ಲ, ಯಾರು ಇಲ್ಲ ಅಂತ ಕಾಣ್ತೀನಿ ಸರ್. ಆಗ್ಲಿ. ನಾನು ನುಡಿನಮನ್ನ ಸಲ್ಲಿಸಿದ ಮೇಲೂ ಕೂಡ ಬೇರೆ ಯಾರಾದರೂ ನುಡಿನಮನ್ನ ಸಲ್ಲಿಸುವ ಹಾಗಿದ್ರೆ ಸಲ್ಲಿಸಬಹುದು. ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಎಚ್.ಎಸ್. ಪಾಟೀಲ್ರು, ಶ್ರದ್ಧಾ ನಿಲಗುಂದ ಅವರು, ಹಿರಿಯರಾದ ಶ್ರೀನಿವಾಸ್ ವಾಡಟ್ಟಿ ಅವರು, ಮಲ್ಲಿಕಾರ್ಜುನ ಹಿರೇಮಠ ಅವರು, ಡಿ.ಎಂ. ಹಿರೇಮಠ ಅವರು ಅಗಲಿದ ಕವಿಗೆ ನುಡಿನಮನ ಸಲ್ಲಿಸಿದ್ದಾರೆ. ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸ್ತಿದೆ ಸರ್. ವಡಪಿ ಸರ್, ನಿಮ್ದು ಕೇಳ್ತದ? ಪಂಚಾಕ್ಷರಿ ಹಿರೇಮಠ ಅವರ ಜೊತೆ ನನ್ನ ವೈಯಕ್ತಿಕ ಒಡನಾಟ ತುಂಬಾ ಕಡಿಮೆ ಇತ್ತು. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಕೆಲಸ ಮಾಡುವಾಗ ನಾನು 3-4 ಸಲ ಅವರ ಮನೆಗೆ ಹೋಗಿದ್ದೆ. ಅವರ ಕುರಿತು ಒಂದು ಲೇಖನವನ್ನ ಬರೆದ ನೆನಪು ಇದೆ. ಸಂದರ್ಭ ನನಗೆ ನೆನಪಿಲ್ಲ. ನನ್ನ ಜೀವನದಲ್ಲಿ ಹೆಚ್ಚೆಂದರೆ ಒಂದು 5-6 ಗಂಟೆಗಳ ಕಾಲ ನಾನು 5-6 ಗಂಟೆ ಸಮಯವನ್ನ ನಾನು ಅವರೊಂದಿಗೆ ಕಳೆದಿದ್ದೇನೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ, ಪ್ರತಿಭೆಯನ್ನ, ಶ್ರದ್ಧೆಯನ್ನ, ನಿಷ್ಠೆಯನ್ನ, ತ್ಯಾಗ ಮನೋಭಾವವನ್ನ ಅರಿತುಕೊಳ್ಳಲಿಕ್ಕೆ, ಕಂಡುಕೊಳ್ಳಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಯಾವುದೇ ಒಬ್ಬ ಸೃಜನಶೀಲ ವ್ಯಕ್ತಿಯೊಂದಿಗೆ 1 ಗಂಟೆ ನಾವು ಕಳೆದರೂ ಸಾಕು, ಒಂದು ಜೀವನಕ್ಕೆ ಸಾಕಾಗುವಷ್ಟು ಅನುಭೂತಿ ಇದೆಲ್ಲ ಸಿಗ್ತದೆ. ಪಂಚಾಕ್ಷರಿ ಹಿರೇಮಠರು ಇಂಥ ಬಹುದೊಡ್ಡ ವ್ಯಕ್ತಿತ್ವವನ್ನ
ಸಂಪಾದಿಸಿದ್ದರು. ಅವರ ಕಾವ್ಯ ಓದಿದ್ದೇನೆ, ಅವರ ಅನುವಾದ ಕೃತಿಗಳನ್ನ, ಎಲ್ಲ ಕೃತಿಗಳನ್ನ ಓದಿಲ್ಲ, ಕೆಲವು ಅನುವಾದ ಕೃತಿಗಳನ್ನ ಓದಿದ್ದೇನೆ. ಅವರ ಪ್ರಬಂಧಗಳನ್ನ ಮತ್ತು ಸಣ್ಣ ಕಥೆಗಳನ್ನ ಕೂಡ ಓದಿದ ನೆನಪು. 92 ವರ್ಷ ಪೂರ್ಣ ಜೀವನವನ್ನ ಧಾರವಾಡದಲ್ಲಿ, ಹೆಚ್ಚು ಕಡಿಮೆ ಧಾರವಾಡದಲ್ಲಿ ಕಳೆದು ಅನೇಕ ನೆನಪುಗಳನ್ನ, ಅನುಭವಗಳನ್ನ ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ನಮಗೆ ಪಂಚಾಕ್ಷರಿ ಹಿರೇಮಠರು ಬಿಟ್ಟು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಹಿರೇಮಠರು ಮಾತನಾಡುವಾಗ ಒಂದು ಮಾತನ್ನ ಹೇಳಿದರು, ಬದುಕಿಗೆ ಬದ್ಧರಾಗಿ ಮತ್ತು ಸಮಷ್ಟಿಗೆ ಬದ್ಧರಾಗಿ ಅವರು ಕಾವ್ಯವನ್ನ ಬದುಕಿದ್ರು ಮತ್ತು ಬರೆದರು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಹಳ ದೊಡ್ಡ ಮಾತು ಇದು. ಒಬ್ಬ ಕವಿಗೆ, ಒಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಇಂಥ ಬದ್ಧತೆ ಇರಬೇಕು. ಬದುಕಿಗೆ ನಮ್ಮ ಬದುಕಿಗೆ ಬದ್ಧರಾಗಿರ್ಬೇಕು ಮತ್ತು ನಮ್ಮ ಸಮಷ್ಟಿಗೆ, ಸಮಾಜಕ್ಕೆ ಬದ್ಧರಾಗಿರ್ಬೇಕು. ಈ ನಮ್ಮ ವಚನಕಾರರು ನಮ್ಮ ಮನಸ್ಸಿನಲ್ಲಿ ಉಳಿಲಿಕ್ಕೆ ಕಾರಣ ಅಂತಂದ್ರೆ ಅವರು ತಮ್ಮ ಬದುಕಿಗೆ ಬದ್ಧರಾಗಿ, ತಮ್ಮ ಸಮಷ್ಟಿಗೆ ಬದ್ಧರಾಗಿ ವಚನಗಳನ್ನ ಬರೆದ ಕಾರಣಕ್ಕಾಗಿ. ಇದೇ ಕಾರಣಕ್ಕಾಗಿ ನಮಗೆ ಋಷಿ ಮುನಿಗಳು, ದಾಸರು, ಇವರೆಲ್ಲರೂ ನೆನಪಾಗ್ತಾರೆ. ಒಂದು ದೊಡ್ಡ ಪರಂಪರೆ ಈ ದೇಶದಲ್ಲಿ ಇದೆ. ಈ ದೇಶದ ಮೂಲ ಸತ್ವ, ಆಧ್ಯಾತ್ಮಿಕ ಶಕ್ತಿ ಇರುವುದೇ ಈ ಪದ್ಧತಿಯಲ್ಲಿ. ಸೊ ಈ ದೃಷ್ಟಿಯಿಂದ ಪಂಚಾಕ್ಷರಿ ಹಿರೇಮಠರು ಒಂದು ಶರಣ ಸದೃಶ, ಋಷಿ ಸದೃಶ ಜೀವನವನ್ನ ನಡೆಸಿದರು. ವೆರಿ ಡಿಸೆಂಟ್, ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಕಲ್ಚರ್ಡ್ ಆಗಿದ್ರು ಅವರು. ಹಾಗೆಲ್ಲ ಅನಿಸೋದಲ್ಲ, ಅವ್ರು ಹಾಗೇ ಇದ್ರು. ಬಹಳ ಪ್ರೀತಿಯಿಂದ ಮನೆಗೆ ಬಂದವ್ರನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಿದ್ರು, ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು, ಮನಬಿಚ್ಚಿ ಮಾತನಾಡ್ತಾ ಇದ್ರು, ಬಹಳ ಮುಗ್ಧರಾಗಿದ್ರು. ಅವರ ಮುಗ್ಧತೆಯನ್ನ, ಅವರ ಪ್ರಾಮಾಣಿಕತೆಯನ್ನ, ಅವರ ಪ್ರಾಮಾಣಿಕತೆ ಒಂದೊಂದ್ಸಲ ನಮಗೆ ಅರ್ಥ ಆಗದೆ ಹೋಗಬಹುದು. ಆದ್ರೆ ಅವರು ಮುಗ್ಧರಾಗಿದ್ರು, ಪ್ರಾಮಾಣಿಕರಾಗಿದ್ರು. ಬಹಳ ತಮ್ಮ ಬದುಕಿಗೆ ನಿಷ್ಠರಾಗಿ, ಜನರಿಗೆ ನಿಷ್ಠರಾಗಿ ಕಾವ್ಯವನ್ನ ಬರೆದರು. ಇಂಥ ಕವಿಗೆ ಮುಪ್ಪಿಲ್ಲ, ಸಾವಿಲ್ಲ. ಪಂಚಾಕ್ಷರಿ ಹಿರೇಮಠರು ದೈಹಿಕವಾಗಿ, ಇದೊಂದು ಸ್ವಲ್ಪ ಕ್ಲೇಶ ಆದ್ರೂ ಕೂಡ ನಾ ಈ ಮಾತನ್ನು ಹೇಳ್ತೇನೆ, ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ. ಆದ್ರೆ ಅವರ ಚೈತನ್ಯ, ಅವರ ಅನುಭೂತಿ, ಅವರ ಸಾಧನೆ ಮತ್ತು ತಮ್ಮ ಜೀವನದಲ್ಲಿ ಅವರು ಕಂಡುಕೊಂಡ ಸತ್ಯ, ಇದೆಲ್ಲವೂ ಅವರ ಬರಹದಲ್ಲಿ ಜೀವಂತವಾಗಿದೆ. ಬರಹ ನಮ್ಮ ಮುಂದೆ ಇದೆ. ಅರ್ಥದಲ್ಲಿ ಪಂಚಾಕ್ಷರಿ ಹಿರೇಮಠರಿಗೆ ಸಾವಿಲ್ಲ. ಯಾವ ದೊಡ್ಡ ಕವಿಯೂ ಸಾಯೋದಿಲ್ಲ. ಆದ್ರೆ ದೈಹಿಕವಾಗಿ ಅವರು ನಮ್ಮೊಂದಿಗೆಲ್ಲ. ಆ ಕಾರಣಕ್ಕಾಗಿ ನಾವು ಇಂದು ಶ್ರದ್ಧಾಂಜಲಿಯನ್ನ, ನುಡಿ ನಮನವನ್ನ ಅವರಿಗೆ ಸಲ್ಲಿಸಬೇಕು. ನಮ್ಮ ಮಾತುಗಳನ್ನ ಅವರು ಪ್ರಾಯಶಃ ಕೇಳ್ತಿರ್ಬಹುದು, ಆದ್ರೆ ಅವರ ಮಾತು, ಅವರ ಧ್ವನಿ ನಮಗೆ ಕೇಳಿಸೋದಿಲ್ಲ. ಇದೇ ವರ್ಡ್ಸ್ವರ್ತ್ ಒಂದು ಕಡೆ ಹೇಳ್ತಾನೆ, ಅವಳಿಲ್ಲ, ಲೂಸಿ ಪೋಯಮ್ದಲ್ಲಿ ಅವಳಿಲ್ಲ, ದಟ್ ಮೇಕ್ಸ್ ದಿ ಬಿಗ್ ಡಿಫರೆನ್ಸ್ ಟು ಮೀ ಅಂತಕ್ಕಂಥ ಒಂದು ಸಾಲು. ಇರದೇ ಇರುವುದು ಬಹಳ ದೊಡ್ಡ ವ್ಯತ್ಯಾಸವನ್ನ ಸೃಷ್ಟಿ ಮಾಡ್ತದೆ. ಹೀಗಾಗಿ ಸಾವು, ಯಾರದೇ ಸಾವು ಇರಲಿ, ಸಾವು ಒಂದು ದೊಡ್ಡ ಶೂನ್ಯತೆಯನ್ನ ಸೃಷ್ಟಿ ಮಾಡ್ತದೆ. ಇಟ್ ಮೇಕ್ಸ್ ಎ ವೆರಿ ಬಿಗ್ ಡಿಫರೆನ್ಸ್. ಯಾಕಂದ್ರೆ ಆ ವ್ಯಕ್ತಿ ಇರೋದಿಲ್ಲ, ಆ ವ್ಯಕ್ತಿಯ ನೆನಪುಗಳಿರ್ತವೆ, ಆ ವ್ಯಕ್ತಿಯ ಧ್ವನಿಯನ್ನು ನಮ್ಮ ಕಿವಿಯಲ್ಲಿ ರಿಂಗಣಗೊಳ್ತಿರ್ತದೆ, ಆ ವ್ಯಕ್ತಿಯ ಮಾತುಗಳು ಮನಸ್ಸಿನಲ್ಲಿ ಇರ್ತದೆ, ನೆನಪಿನಲ್ಲಿರ್ತದೆ, ಎಲ್ಲವೂ ಸರಿ. ಆದ್ರೆ ಮನುಷ್ಯ ಇಲ್ಲಲ್ಲ, ಆ ಮನುಷ್ಯ ಇಲ್ಲದೆ ಇರೋದು ಕಾಡ್ತದೆ. ಅದು ಮಲ್ಲಿಕಾರ್ಜುನ ಹಿರೇಮಠರಿಗೆ ಕಾಡ್ತದೆ. ಯಾಕಂದ್ರೆ ತಂದೆಯನ್ನ, ಅವರಿಗೆ ತಂದೆಯಾಗಿದ್ರು, ತಂದೆಯ ಸ್ಥಾನದಲ್ಲಿದ್ರು. ಅವರನ್ನ ಧಾರವಾಡಕ್ಕೆ ಕರೆದುಕೊಂಡು ಬಂದು 2 ವರ್ಷ 3 ವರ್ಷ ಓದಿಸೋದೇನಿದೆ ಬಹಳ ಕಷ್ಟದ ಕೆಲಸ ಅದು. ನಮ್ಮ ಮಕ್ಕಳಿಗೆ ನಾವು ಓದಿಸ್ಲಿಕ್ಕೆ ಆಗೋದಿಲ್ಲ. ಅವರು ತಮ್ಮ ಮಕ್ಕಳನ್ನ ಓದಿಸಿದ್ರು, ತಮ್ಮ ತಮ್ಮನ ಮಕ್ಕಳನ್ನ ಕೂಡ ಓದಿಸಿದ್ರು. ನಿಜವಾಗಿದ್ರೆ ಅವರು 2ನೇ ವಯಸ್ಸಲ್ಲಿದ್ದಾಗ ಅವ್ರ ತಂದೆಯನ್ನು ಕಳೆದುಕೊಳ್ತಾರೆ. ನಾನು ಒಂದ್ ಕಡೆ ಇವರು ಓದಿದ್ದೆ ನಾನು. ಆಗ ತಮ್ಮ ತಾಯಿಗೆ ಅವರೇ ತಂದೆ ಆಗ್ತಾರೆ, ತಮ್ಮ ಸೋದರರು ಕೂಡ ತಂದೆ ಆಗ್ತಾರೆ. ಬಹಳ ಕಷ್ಟದ ಜೀವನವನ್ನ ನಡೆಸಿದವರು ಅವರು. ಅವ್ರಿಗೆ ಶಿಕ್ಷಣ ಪೂರೈಸ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಹೊರಗಡೆಯಿಂದ ಅಧ್ಯಯನ ಮಾಡಿ, ಸ್ವಾಧ್ಯಾಯ ಮಾಡಿ ಅವರು ಸ್ನಾತಕೋತ್ತರ ಪದವಿ ತಗೋತಾರೆ, ಡಿಲಿಟ್ ಪದವಿ ತಗೋತಾರೆ. ವಿದೇಶಗಳಲ್ಲಿ ಹೋಗಿ ಕವನ ವಾಚನ ಮಾಡ್ತಾರೆ, ಪ್ರಬಂಧಗಳ ವಾಚನ ಮಾಡ್ತಾರೆ. ಅನೇಕ ದೇಶಗಳನ್ನ
ದೇಶಗಳಿಗೆ ಅವರು ಭೇಟಿ ನೀಡಿದ್ದಾರೆ. ಇದೆಲ್ಲ ಅವರು ಮಾಡಿದ ದೊಡ್ಡ ಸಾಧನೆ, ಬಹಳ ದೊಡ್ಡ ಸಾಧನೆ. ಯಾವ ವ್ಯಕ್ತಿ ಕಷ್ಟದಲ್ಲಿ ಬೆಳೆದು ಬರುತ್ತಾನೆಯೋ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಬೆಳೆದು ಬರ್ತಾನೆಯೋ ಅಥವಾ ಬೇರೆ 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 ಕಾರಣಗಳಿಗಾಗಿ ತೀವ್ರವಾದ ಕಷ್ಟಗಳನ್ನ ಎದುರಿಸಿ ಬರ್ತಾನಲ್ಲ, ಆ ವ್ಯಕ್ತಿಯ ಬರಹದಲ್ಲಿ ಒಂದು ತೀವ್ರತೆ ಇರ್ತದೆ, ಒಂದು ಸೆಳೆತ ಇರ್ತದೆ. ಅದು ಎಲ್ಲಾ ಲೇಖಕರಲ್ಲೂ ಬರೋದಿಲ್ಲ. ಶೆಲ್ಲಿ ಹೇಳ್ತಾನಲ್ಲ, ಐ ಫಾಲ್ ಅಪಾನ್ ಥಾರ್ನ್ಸ್ ಅಂಡ್ ಬ್ಲೀಡ್, ನಾನು ಮುಳ್ಳುಗಳ ಮೇಲೆ ಬೀಳುತ್ತೇನೆ ಮತ್ತು ರಕ್ತ ಸುರಿಸ್ತೇನೆ ಅಂತ. ಈ ರಕ್ತ ಸುರಿಸುವ ಕವಿಯ ಕಾವ್ಯ ಅದರ ಸ್ವರೂಪವೇ ಬೇರೆಯಾಗಿರುತ್ತದೆ. ಪಂಚಾಕ್ಷರಿ ಹಿರೇಮಠರು ಪ್ರಾರಂಭದ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನ ಅನುಭವಿಸಿದ್ದು ನಮ್ಗೆಲ್ಲ ಗೊತ್ತು. ಆದ್ರೆ ಅವರು ಅದನ್ನೆಲ್ಲ ಮೀರಿ ಅದನ್ನ ದಕ್ಕಿಸಿಕೊಂಡು ಸಹಿಸಿಕೊಂಡು ಅವರು ಜಗತ್ತಿಗೆ ಪ್ರೀತಿಯನ್ನ ಕೊಟ್ರು, ಎಲ್ಲರನ್ನ ಪ್ರೀತಿಯಿಂದ ಕಂಡ್ರು, ವಿಶ್ವಾಸದಿಂದ ಕಂಡ್ರು. ಇದು ಬಹಳ ಮುಖ್ಯವಾದ, ಅದು ನಮಗೆ ಬಿಟ್ಟು ಹೋದಂತ ಬಳುವಳಿ. ಜೀವನದಲ್ಲಿ ಯಾರ್ಯಾರು ಮೋಸ ಮಾಡ್ತಾರೆ, ಯಾರು ಮಾಡ್ತಿರ್ತಾರೆ, ಆದ್ರೆ ನಾವು ನನಗೆ ಮೋಸ ಆಗಿದೆ ಎಂದು ನಾನು ಬೇರೆಯವರಿಗೆ ಮೋಸ ಮಾಡಬಾರ್ದು. ಯಾರು ನನಗೆ ಅವಮಾನ ಮಾಡಿದ್ದಾರೆ ಎಂದು ನಾನು ಬೇರೆಯವರಿಗೆ ಅವಮಾನ ಮಾಡಬಾರ್ದು. ಇಂಥ ಸಂಗತಿಗಳನ್ನ ನಾನು ದೂರದಿಂದ ಹಿರಿಯರಿದ್ದಾರೆ. ಮಲ್ಲಿಕಾರ್ಜುನ ಹಿರೇಮಠರು, ಒಡಪ್ಪಿಯವರು ಆ ಪಾಠಗಳನ್ನ ಕಲಿತಿದ್ದೇನೆ. ಧಾರವಾಡದಲ್ಲಿ ಪಂಚಾಕ್ಷರಿ ಹಿರೇಮಠರು ಧಾರವಾಡದಲ್ಲಿ ಕಣ್ಮುಚ್ಚಿದ್ರು ಅನ್ನೋ ಸುದ್ದಿ ಬಂದಾಗ ನನಗೆ ಧಾರವಾಡಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಕೊಪ್ಪಳಕ್ಕೆ ಅವರ ಪಾರ್ಥಿವ ಶರೀರ ತೆಗೆದುಕೊಂಡು ಹೋದ್ರು ಅವರ ಹಳ್ಳಿಗೆ, ಅಲ್ಲಿಗೂ ಹೋಗಕ್ಕಾಗ್ಲಿಲ್ಲ. ಧಾರವಾಡ ಕಟ್ಟೆಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಅವ್ರು ಹೇಳಿದ್ರು, ಸರ್ ಪಂಚಾಕ್ಷರಿ ಹಿರೇಮಠ ಸರ್ ಬಗ್ಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಧಾರವಾಡ ಕಟ್ಟೆಯ ಮುಖ್ಯ ಕರ್ತವ್ಯ ಇದು. ಧಾರವಾಡ ಕಟ್ಟೆ ಆಗಿರೋದ್ರಿಂದ ಧಾರವಾಡದ ಮಹತ್ವದ ಕವಿಯ ಬಗ್ಗೆ ಒಂದು ನುಡಿನಮನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಪಂಚಾಕ್ಷರಿ ಹಿರೇಮಠರು ಬಹಳ ಮುಖ್ಯವಾಗಿ ಕಾಣೋದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಅವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗೆ ತುಂಬಾ ಮಹತ್ವವನ್ನ ನೀಡಿದರು. ಮಾತನಾಡಿದ ಎಲ್ಲ ಹಿರಿಯರು ಈ ಸಂಗತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು. ಅಂತರಂಗ ಶುದ್ಧವಾಗಿರದಿದ್ದರೆ ನಮ್ಮ ಬಹಿರಂಗ ಶುದ್ಧವಾಗುವುದಿಲ್ಲ. ಅಂತರಂಗ ಬಹಿರಂಗ ಎರಡೂ ಶುದ್ಧ ಆದ್ರೆ ಆಗ ನಮಗೆ ನಾವು ಕೂಡಲ ಸಂಗಮ ದೇವರು ನಮಗೆ ಒಲಿತಾನೆ ಅಂತಕ್ಕಂಥದ್ದು. ಹೀಗಾಗಿ ಅವರ ಇಹಲೋಕ ಚೆನ್ನಾಗಿತ್ತು, ಹೀಗಾಗಿ ಅವರ ಪರಲೋಕ ಚೆನ್ನಾಗಿಯೇ ಇರ್ತದೆ. ಕವಿಯಾಗಿ, ಕಥೆಗಾರರಾಗಿ, ಪ್ರಬಂಧಕಾರರಾಗಿ, ವಿಮರ್ಶಕರಾಗಿ, ಅನುವಾದಕರಾಗಿ, ಅದ್ಭುತ ಭಾಷಣಕಾರರಾಗಿ, ಸಂಪಾದಕರಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪಂಚಾಕ್ಷರಿ ಹಿರೇಮಠರು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ದೊಡ್ಡ ಬಳುವಳಿಯನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಅನೇಕ ಮಾದರಿಗಳನ್ನ ನಮಗೆ ನೀಡಿದ್ದಾರೆ. ಹೇಗೆ ಒಬ್ಬ ಶಿಕ್ಷಕನ ಜವಾಬ್ದಾರಿ ಏನು, ಒಬ್ಬ ಲೇಖಕನ ಜವಾಬ್ದಾರಿ ಏನು, ಒಬ್ಬ ತಂದೆಯ ಜವಾಬ್ದಾರಿ ಏನು, ಚಿಕ್ಕಪ್ಪನಾಗಿ, ದೊಡ್ಡಪ್ಪನಾಗಿ, ಅಜ್ಜನಾಗಿ ತನ್ನ ಜವಾಬ್ದಾರಿ ಏನು, ಒಬ್ಬ ನಾಗರಿಕನಾಗಿ ತನ್ನ ಜವಾಬ್ದಾರಿ ಏನು, ಒಬ್ಬ ಸಾಂಸ್ಕೃತಿಕ ಸಾಹಿತ್ಯ ಮತ್ತು ಸಂಸ್ಕೃತಿಯ ಜವಾಬ್ದಾರಿಯನ್ನು ಹೊತ್ತ ಒಬ್ಬ ಚಿಂತಕನ ಜವಾಬ್ದಾರಿ ಏನು, ಇಂಥ ಅನೇಕ ಜವಾಬ್ದಾರಿಗಳ ಬಗ್ಗೆ ನಮ್ಮಲ್ಲಿ ಅರಿವು ಮೂಡಿಸಿದವರು, ಎಚ್ಚರ ಮೂಡಿಸಿದವರು ಪಂಚಾಕ್ಷರಿ ಹಿರೇಮಠ ಅವರು. ಧಾರವಾಡದಲ್ಲಿ ಈಗ ಹೆಚ್ಚು ಜನ ಹಿರಿಯರು ಉಳಿದಿಲ್ಲ. ಎಲ್ಲಾ ಹಿರಿಯರು ಹೊರಟು ಹೋದ್ರು. ಪಂಚಾಕ್ಷರಿ ಹಿರೇಮಠರು ಹೋದ್ಮೇಲೆ ಧಾರವಾಡದ ಸಾಹಿತ್ಯಿಕ, ಸಾಂಸ್ಕೃತಿಕ, ಭೌತಿಕ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಶೂನ್ಯ ಸೃಷ್ಟಿಯಾಗಿದೆ. ಅದು ಸಹಜ ಕೂಡ. ಆದ್ರೆ ಬದುಕಿನ ಬೆಳಕಿನಲ್ಲಿ ಅವರು ಬಿಟ್ಟು ಹೋದ ಸಾಹಿತ್ಯವನ್ನ ಅಧ್ಯಯನ ಮಾಡುವ ಮೂಲಕ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸೋಣ. ಅವರಿಂದ ಪ್ರೇರಣೆ, ಸ್ಫೂರ್ತಿ ಪಡೆದು ನಾವು ಒಳ್ಳೆಯವರಾಗಿ ಸಮಾಜಕ್ಕೆ ಒಳ್ಳೆಯದನ್ನ ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಅದ್ಭುತವಾದ ಜೀವನ ಮಾಡಿದವರು. ಅವರ ಆತ್ಮಕ್ಕೆ ದೇವರು ಸದ್ಗತಿ ಕೊಟ್ಟೇ ಇರ್ತಾನೆ. ಅವರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಎಲ್ಲರಿಗೂ ನಮಸ್ಕಾರ.
ಯಾರಾದ್ರೂ ಮಾತನಾಡೋದಿದ್ರೆ, ಯಾರಾದ್ರೂ ನುಡಿ ನಮನ ಸಲ್ಲಿಸೋದಿದ್ರೆ ಈಗಲೂ ಕೂಡ ಸಲ್ಲಿಸಬಹುದು. ಧನ್ಯವಾದಗಳು ಸರ್. ತಮ್ಮ ಸಂಪೂರ್ಣ ಜೀವನವನ್ನ ಅನುಭವದ ಒಂದು ಸರಮಾಲೆಗಳೊಂದಿಗೆ ಬದುಕಿ ಬಾಳಿ ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಜೀವನವನ್ನ ನೀಡಿದಂತಹ ಹಿರೇಮಠ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಡೋಣೂರ್ ಸರ್ ಅವರ ಮಾತಿನ ನಂತರ ಇನ್ನೂ ಯಾರಾದ್ರೂ ಮಾತಾಡೋ ಇದ್ರೆ ದಯಮಾಡಿ ಮಾತಾಡ್ಬೇಕು ಅಂತ ಅವರಲ್ಲಿ ಮನವಿ. ಹಲೋ ಹಲೋ ಮಾತಾಡಿ ಮೇಡಮ್. ನಾನು ಗೀತಾ ಪಾಟೀಲ್ ಅಂತ ಬೀದರಿಂದ. ಓಕೆ ಮೇಡಮ್, ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆಯಾ? ಮಾತಾಡಿ. ಕೇಳಿಸ್ತಾ ಇದೆಯಾ? ಹಾ, ಅಪ್ಪಾಜಿಯವ್ರ ಬಗ್ಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ ಅಂತ ನನಗೆ ಅನಿಸ್ತದ. ಅವ್ರು ಆವರಿಸ್ಕೊಂಡಿದ್ದೀಗ ಮೌನಕ್ಕೆ. ಧ್ವನಿ ತತ್ವದ ಮೂಲ ಆಧಾರವೇ ಅವರಾಗಿದ್ರು. ಯಾಕಂದ್ರೆ ಅವ್ರ ಹೆಸರಿನೊಳಗೆ ಬಹಳ ದೊಡ್ಡ ಅರ್ಥ ಇದೆ, ಪಂಚಾಕ್ಷರಿ ಅಂತ. ಆ ಅನುಭಾವಿಕ ಮತ್ತು ದಾರ್ಶನಿಕ ನೆಲೆಗೆ ಹೋದವ್ರಿಗೆ ಮಾತ್ರ ಅದು ಅರ್ಥವಾಗೋದುಂಟು. ಯಾಕಂದ್ರೆ ಈ ಪಂಚಭೂತಗಳು ಗಾಳಿ, ನೀರು, ಬೆಳಕು ಇವೆಲ್ಲ ಅದ್ರೊಳಗೆ ಗಾಳಿ, ಬೆಳಕು, ನೀರು ಅವರಂತೂ ಇದ್ದಾರೆ. ಅದಕ್ಕಿಂತ ಎತ್ತರದ ಒಂದು ಆಕಾಶ ತತ್ವ ಅಥವಾ ಮಹತ್ತತ್ವನೇ ಅವರಾಗಿದ್ರು. ಧ್ವನಿ ತತ್ವ ಅವರಾಗಿದ್ರು. ಧ್ವನಿ ತತ್ವ ಅವ್ರ ಮೂಲ ನೆಲೆ ಯಾವುದಂದ್ರೆ ಧ್ವನಿ ತತ್ವ. ಹೀಗಾಗಿ ಆ ನೆಲೆಗೆ ಮತ್ತೆ ಬರಬೇಕು, ಅದನ್ನ ಹೇಳಿಕೊಟ್ಟವ್ರು. ಅದನ್ನ ಅಲ್ಲಮನಾಗಿ ಅಕ್ಕನಿಗೆ ಹೇಗೆ ಅಲ್ಲಮ ಕದಳಿಯ ಒಂದು ಎತ್ತರದ ಗಿರಿಶಿಖರದ ಶ್ರೀಶೈಲದ ಮೂಲ ತಾತ್ವಿಕ ನೆಲೆಯನ್ನು ಹೇಳ್ಕೊಟ್ಟ ಹಾಗೆ ಅಪ್ಪಾಜಿ ಅದನ್ನ ನಮಗ ತಿಳಿಸಿದ್ರು, ಅರುಹಿದ್ರು. ಆ ಅನುಭಾವಿಕ ನೆಲೆ ಅವ್ರದ್ದಾಗಿತ್ತು. ಅದಕ್ಕೆ ಅವ್ರ ಬಗ್ಗೆ ಏನ್ ಹೇಳಬೇಕು ಅನ್ನೋದಕ್ಕಿಂತ, ಈಗ ಮಾತಿಗಿಂತ, ಈ ಧ್ವನಿ ತತ್ವಕ್ಕಿಂತ, ಶಾಬ್ದಿಕ ತತ್ವಕ್ಕಿಂತ ಮೌನವೇ ನಮ್ಮಲ್ಲಿ ಹೆಚ್ಚು ಆವರಿಸಿಕೊಂಡಿದೆ. ಅವರು ನಿಜಕ್ಕೂ ಈ ಬದುಕಿನಲ್ಲಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕಂದ್ರೆ ಅನುಭಾವಿಕ ನೆಲೆಗೆ, ದಾರ್ಶನಿಕ ನೆಲೆಗೆ ಹೋದವರಿಗೆ ಒಬ್ಬ ಗುರುವಿನ ತತ್ವ ಗೊತ್ತಾಗಿ ಬಿಡುತ್ತದೆ. ಹೀಗಾಗಿ ಆ ಅಲಮನ ಹೇಳುವಾಗೆ ಶಿಷ್ಯನಿಗೆ ಜ್ಞಾನೋದಯವಾಗದ ನಕ್ಕರ ಅಂತ ಹೇಳ್ತಾನವ. ಶಿಷ್ಯನ ಸುಜ್ಞಾನೋದಯ ಆಗದ ನಕ್ಕರ ಅಂತ. ಅದಕ್ಕೆ ಗುರು ಎಷ್ಟು ಇರೋದಿಲ್ಲ. ಅದಕ್ಕೆ ಗುರುವಿನ ಮಹತ್ವ ಶಿಷ್ಯನಿಗೆ ಬರ್ಬೇಕಂದ್ರೆ ಶಿಷ್ಯನು ಕೂಡ ಆ ನೆಲೆಗಿದ್ದಾಗ್ಲೆ. ಅದಕ್ಕೆ ಒಂದೊಂದ್ಸರಿ ಆ ನೆಲೆಗೆ ಹೋಗಿ ನಾವು ಹೇಳ್ತಾ ಇದೀವಿ ಅಂದ್ರೆ ಒಂದೊಂದ್ಸರಿ ಕೆಲವೊಬ್ರಿಗೆ ನಾವು ಹುಚ್ಚರ ಅನ್ಸ್ಬೋದು, ಅಥವಾ ಇವ್ರೇನ್ ಹೇಳ್ತಾ ಇದ್ದಾರೆ ಅಂತ ಅನ್ಸ್ಬೋದು. ಆದ್ರೂ ಕೂಡ ಅಪ್ಪಾಜಿ ಅಲ್ಲಮನ ನೆಲೆಯವರು. ಅವರು ಆಕಾಶ ತತ್ವದ, ಮಹತ್ತತ್ವದ, ಧ್ವನಿ ತತ್ವದವರಾಗಿದ್ರು. ಅದನ್ನ ಬದುಕಿಯು ಬಾಳಿಯು ಈ ಬದುಕಿನಲ್ಲಿ ತೋರಿಸಿ ಹೋಗಿಸ್ತಕ್ಕಂಥವ್ರು. ಅವರು ಬರೀ ನುಡಿ ಅಷ್ಟೇ ಅಲ್ಲ, ನಡೆಯನ್ನು ಹೊಂದಿದವರು. ನುಡಿಗಿಂತ ಹೆಚ್ಚು ಮಹತ್ವ ಕೊಟ್ಟವರು ನಡೆದವರು. ನಡೆ ಅವರ ಬದುಕನ್ನು ಸೂಚಿಸ್ತಾ ಇತ್ತು. ಹೀಗಾಗಿ ಅವರ ಬದುಕೇ ಒಂದು ಸಾಹಿತ್ಯ, ಬದುಕೇ ಒಂದು ತಾತ್ವಿಕ ನೆಲೆ, ಬದುಕೇ ಒಂದು ದಾರ್ಶನಿಕ ನೆಲೆ, ಬದುಕೇ ಒಂದು ಅನುಭಾವಿಕ ನೆಲೆ ಅಂತ ಹೇಳ್ತಾ ಒಂದು ಸಣ್ಣ ಕವಿತೆಯನ್ನ ನಾನು ಅವ್ರ ಬಗ್ಗೆ ಹೇಳ್ತೇನೆ. ಅವ್ರು ಇಲ್ಲಿ ಬೀದರಿಗೆ ಬಂದಾಗೆಲ್ಲ ನಮ್ಮ ಮನೆಗ್ ಬರ್ತಿದ್ರು. ನಮ್ಮನ್ನೆಲ್ಲ ಕೂಡ್ಸ್ಕೊಂಡು ಪ್ರಾರ್ಥನೆ ಆಗ್ಲಿ, ಪೂಜೆ ಆಗ್ಲಿ ಎಲ್ಲವನ್ನು ಮಾಡಿಸ್ತಾ ಇದ್ರು. ಹೀಗಾಗಿ ಅವೆಲ್ಲ ನಮ್ಗಿನ್ನು ಕಣ್ಕಟ್ಟಿದಾಗಿದೆ. ಅವ್ರು ಇನ್ನು ನಮ್ಮ ಮನೆಯೊಳಗಿದ್ದಾರೆ, ನಮ್ ಜೊತೆಗಿದ್ದಾರೆ, ಅವ್ರು ನಮಗ್ ಬಿಟ್ಟು ಹೋಗಿಲ್ಲ ಅಂತ. ಅದಕ್ಕೆ ನಾನು ಅದೇ ಕವಿತೆ ಬರ್ದಿದ್ದು. ಒಬ್ಬ ಪರಮಾತ್ಮನು ಕೂಡ ನಮಗ ಅನುಭಾವಿಕ ನೆಲೆಗೆ ಹೇಗ್ ಬರೋದಂದ್ರೆ ಗಾಳಿಯಾಗಿ, ಬೆಳಕಾಗಿ, ಅವನು ಸ್ವಸ್ವರೂಪ ನಿರಾಕಾರ ವಸ್ತು ಒಳಗಿದ್ದಾನೆ, ನಮಗ್ ಕಾಣಿಸೋದಿಲ್ಲ. ಆದ್ರೂ ಕೂಡ ಅವನು ನಮಗ್ ಗೊತ್ತಾಗೋದು ನಮ್ಮ ಅನುಭಾವಿಕ ನೆಲೆಯಲ್ಲಿ. ಹೀಗಾಗಿ ಅಪ್ಪಾಜಿನೂ ಕೂಡ ನಾನು ಹೋಗಿಲ್ಲ ಅಂತ ನಾನು ಅನ್ಕೋತೀನಿ. ನಮ್ ಸದಾವ ಕಾಲ ನಮ್ಮ ಬೆನ್ನ ಹಿಂದಿನ ಬೆಳಕಾಗಿ ನಮಗವ್ರು ಕಾಯ್ತಾ ಇದ್ದಾರೆ. ಅದಕ್ಕೆ ಅವ್ರು ಸದಾ ನಮ್ಮ ಜೊತೆಗಿದ್ದಾರೆ ಅನ್ನೋ ಭಾವನೆಯೊಂದಿಗೆ ನನಗಂತೂ ಅವ್ರು ಹೋಗಿಲ್ಲ ಅಂತ ಅನಿಸ್ಬಿಡ್ತದ. ನಮ್ಮ ಜೊತೆಗೆ ಹೀಗೇನೆ ಸದಾವ ಕಾಲ ಇರ್ಲಿ ಅಂತ ಆಶಿಸ್ತಾ ಅವ್ರ ಬಗ್ಗೆ ಒಂದು ಚಿಕ್ಕ ಕವಿತೆ ಇದೆ, ಮುಕ್ತಕ ಇದೆ. ಬಯಲಾಗುವ ತನಕ ಅಂತ. ಬಯಲಾಗುವ ತನಕ. ಗಾಳಿ, ಬೆಳಕು, ನೀರಾಗಿ ಅಲ್ಲ, ಮಾಧುರ್ಯದ ಗುಂಗಿನ ಗುನುಗಾಗಿ ಈ ಪಂಚಭೂತಗಳನ್ನು ಕುರಿತೆಯೇ ಆಕಾಶ ತತ್ವ, ಆ ಮಹತ್ತತ್ವವನ್ನು, ಅವರದ ನೆಲೆ ಯಾವುದಾಗಿತ್ತು ಅಲ್ಲಮ್ಮನ ನೆಲೆ, ಅದನ್ನು ಕುರಿತೆ ನಾನಿಲ್ಲಿ ಬರೆದದ್ದು. ಗಾಳಿ, ಬೆಳಕು, ನೀರಾಗಿ ಅಲ್ಲ, ಮಾಧುರ್ಯದ ಗುಂಗಿನ ಗುನುಗಾಗಿ ಅಲ್ಲಲ್ಲ ಆತ್ಮ ಸಂಗತ್ಯವಾಗಿ ಸದಾವಕಾಲ ನೀ ನನ್ನೊಳಗಿದ್ದರೂ. ಗಾಳಿ, ಬೆಳಕು, ನೀರಾಗಿ ಅಲ್ಲ, ಮಾಧುರ್ಯದ ಗುಂಗಿನ ಗುನುಗಾಗಿ
ಅಲ್ಲಲ್ಲ ಆತ್ಮ ಸಾಂಗತ್ಯವಾಗಿ ಸದಾವಕಾಲ ನೀನು ನನ್ನೊಳಗಿದ್ದರೂ ಈ ಕಣ್ಣುಗಳಿಗೆ ಮತ್ಮತ್ತೆ ನಿನ್ನ ರೂಪದ ನಿರೀಕ್ಷೆ, ಈ ಕಣ್ಣುಗಳಿಗೆ ಮತ್ಮತ್ತೆ ನಿನ್ನ ರೂಪದ ನಿರೀಕ್ಷೆ. ಯಾಕೆಂದರೆ ಅಲ್ಲಮ್ಮ ನಾನು ನಿನ್ನಂತೆ ಬಯಲಾಗುವ ತನಕ. ಅಲ್ಲಮ್ಮ ಯಾಕೆಂದರೆ ನಾನು ನಿನ್ನಂತೆ ಬಯಲಾಗುವ ತನಕ ಅಂತ. ಹೀಗೆ ಅಪ್ಪಾಜಿ ಆಕಾರದಿಂದ ನಿರಾಕಾರಕ್ಕೆ ಹೋದ್ರೂ ಕೂಡ ಅವರು ನಮ್ಮೊಳಗಿದ್ದಾರೆ. ಅವರು ಬಯಲಲ್ಲ ಆಕಾರವಲ್ಲ ಬಯಲು, ಆತ್ಮ ಸಾಂಗತ್ಯವಾಗಿ ಆತ್ಮ ಸ್ವರೂಪಿಗಳಾಗಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಬೆನ್ನ ಹಿಂದಿನ ಬೆಳಕಾಗಿ ನಮಗ್ ಸದಾವ ಕಾಲ ಕಾಯ್ತಾ ಇರ್ತಾರೆ ಅನ್ನೋ ಒಂದು ಮಹದಾಶೆಯೊಂದಿಗೆ ನಾನು ಒಂದು ಸಣ್ಣ ನುಡಿ ನಮನವನ್ನ ಅವರ ಪಾದಕ್ಕೆ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ತೆ ಮೇಡಮ್. ತುಂಬಾ ಕಾವ್ಯಮಯವಾಗಿ ತಮ್ಮ ಅನುಭವದ ನುಡಿಗಳನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸ್ಬೋದು. ಸರ್ ಮುಗಿಸೋಣ ಸರ್. ಓಕೆ ಸರ್. ಒಂದು ಸಣ್ಣ ಟಿಪ್ಪಣಿ. ಸರ್ ಮಾತಾಡಿ. ಏನಿಲ್ಲ, ನನ್ನ ಚಿಕ್ಕಪ್ಪ ಜೀವನದ ಕೊನೆ ಘಟ್ಟದಲ್ಲಿದ್ದಾಗ ನನ್ನ ತಂಗಿ ಅಂದ್ರೆ ಅವ್ರ ಮಗಳು, ನಾವೆಲ್ಲ ಪಾಪು ಅಂತ ಕರಿತೀವಿ, ಯಾಕೆಂದ್ರೆ ವಿಜಯಶ್ರೀ ತನ್ನ ಗ್ರಂಥಾಲಯ ಅಧಿಕಾರಿ ಇದ್ದಾಗ ಇದ್ರು. ಆ ವೃತ್ತಿಯನ್ನ ಬಿಟ್ಟು ಕೊಟ್ಟು ತಂದೆಯ ಸೇವೆಗೆ ಆಕೆ ಬದ್ಧಳಾದಳು. ಆಕೆ ಅವರಿಗೆ ತಾಯಿಯಾಗೆ ಬಂದ್ಲು. ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಎಲ್ಲ ನೀಡಿ ಅತ್ಯಂತ ಪ್ರೀತಿಯಿಂದ ಜೋಪಾನ ಮಾಡಿದಂತಹ ಈ ಒಂದು ನಿದರ್ಶನ ನಾನು ನೋಡಿಲ್ಲ ಅಂತ. ಅಷ್ಟೆಲ್ಲ ಅವರ ಸೇವೆಯನ್ನ ತಾಯಿಯಾಗಿ ಇನ್ನೊಬ್ಬ ಬಸಮ್ಮನಾಗಿ ಬಂದಳ ಅಂತ ನನಗನ್ಸತ್ತ. ಈ ಮಾತು ನನಗೆ ಹೇಳ್ಬೇಕಂತ ಅನಿಸ್ತು. ಸರ್ ಅನ್ನದಾನಿ ಮಾತಾಡ್ತಾರೆ ನಿಂತೀನಿ. ಇಲ್ಲಿ ಎದರ ಇವರು ಅನ್ನದಾನಿ? ಹಾ ಸರಿ. ಅನ್ನದಾನಿ ಹಿರೇಮಠ್ ಸರ್ ಇಲ್ಲ ಸರ್, ಸಂಪರ್ಕದಲ್ಲಿ ಇಲ್ಲ ಅಂತ ಕಾಣ್ತದೆ. ಆಯ್ತು ಮೇಡಮ್, ನೀವು ಕಾರ್ಯಕ್ರಮವನ್ನ ಮುಗಿಸ್ಬಹುದು. ಸರಿ. ಇದುವರೆಗೆ ದೀರ್ಘವಾಗಿ ಸುಮಾರು 1.5 ಗಂಟೆಗಳ ಕಾಲ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಒಂದು ನುಡಿನ ಮನವನ್ನು ಸಲ್ಲಿಸಿದ್ದಕ್ಕಾಗಿ. ಮೈಸೂರಿಂದ ಮಾತಾಡ್ತಾ ಇರೋದು. ಮಾತಾಡಿ ಸರ್, ಮಾತಾಡಿ. ನಾನು ಶಂಕರ್ ದೇವನೂರು ಅಂತ ಹೇಳಿ. ಹಾ ಸರ್, ಮಾತಾಡಿ. ನಮಸ್ತೆ. ಮಾತಾಡಿ ಸರ್. ನಮಸ್ತೆ. ನಮ್ಮ ಹಿರೇಮಠರು ಅನುಭವದ ನೆಲೆಯಲ್ಲಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಜ್ಞಾನವನ್ನ ಬಿತ್ತಿದ ಮಹಾನುಭಾವರು. ಅವರ ಜೊತೆ ಮಾತಾಡಿದ್ದೇನೆ. ಜಯಶ್ರೀ ತಾಯಿ ಇಲ್ಲೇ ಇರಬೇಕು. ಅವರು ಅನಾರೋಗ್ಯದ ನಿಮಿತ್ತ ಇದ್ದಾಗ ಆ ಹಿರಿಯ ತೊದಲು ನುಡಿಗಳನ್ನ ಕೇಳಿ ಆ ಮುಗ್ಧತೆಗೆ ನಾನು ಬೆರಗಾಗಿದ್ದೆ. ಈ ಸಂದರ್ಭದಲ್ಲಿ ನನಗೆ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ. ಅಂದ್ರೆ ವ್ಯಕ್ತಿಯ ಬಾಳು 100 ವರ್ಷ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ. ಯಾರಿಗಾಗಿ ನಾನು ಬದುಕಿದ್ದೇನೆ, ಯಾವ ಸೇವೆಯನ್ನ ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗ್ತದೆ. ನಮ್ಮ ಬದುಕು ಪ್ರದರ್ಶನವಾಗಬಾರದು, ಗುರುಗಳ ರೀತಿ ನಿದರ್ಶನವಾಗಬೇಕು. ಇದು ಜೀವನ. ಹಾಗಾಗಿನೇ ಹಲ್ಲಮ್ಮ ಈ ನಾಡನ್ನ ಬೆಳಗಿದ ಮಹಾನುಭಾವ. ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನು ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಒಂದು ಮಾತನ್ನ ಹೇಳ್ತಾರೆ. ಕಂದಲು ಕರಗಿತ್ತು ಬೆಣ್ಣೆ ಉಳಿದಿತ್ತು ಗುಹೇಶ್ವರ. ಕಂದಲು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಣ್ಣೆಯನ್ನ ಕಾಯಿಸ್ಕೊಳ್ಳುವ ಪಾತ್ರೆ. ಬೆಣ್ಣೆ ಪಾತ್ರೆಯಲ್ಲಿದೆ, ಕಾಯಿಸ್ತಾ ಇದ್ದೀವಿ.
ರೂಪಕ ಇದು. ಪಾತ್ರೆ ಕರಗಿದೆ, ಬೆಣ್ಣೆ ಉಳಿದಿದೆ. ಅಂದ್ರೆ ಈ ದೇಹ ಹೋಗುತ್ತೆ. ನಾವು ಇರುವುದಕ್ಕೆ ಬಂದವರಲ್ಲ, ಗುರುಗಳ ರೀತಿ ಇರುವುದನ್ನ ಅರಿಯಲು ಬಂದವರು. ಹಾಗಾಗಿ ಅವರು ಕಾವ್ಯ ಪ್ರಪಂಚದಲ್ಲಿ ಕಾವ್ಯವನ್ನ ಕಟ್ಟಿಕೊಟ್ಟು ಆ ಕಾವ್ಯದ ಬದುಕಿನಲ್ಲಿ ಅವರು ಬೆಳೆದಿದ್ದಾರೆ, ಬದುಕಿದ್ದಾರೆ. ಗೀತಾ ಪಾಟೀಲ್ರು ಹೇಳುವ ಹಾಗೆ ಬೆಣ್ಣ ಬೆಳಕಾಗಿದ್ದಾರೆ. ಇದು ಸತ್ಯ, ಇದು ರೂಪಾಂತರ. ಬೆಳಕು ಸರ್, ನಿಜಕ್ಕೂ ಬೆಳಕು. ಹಾಗಾಗಿ ಯಾವ ಒಂದು ಮೈತ್ರಿ ಇತ್ತು ಅವ್ರ ಹತ್ರ, ಕಾರುಣ್ಯ ಇತ್ತು. ಈ ಮೈತ್ರಿ ಕಾರುಣ್ಯದ ಒಕ್ಕೂಟದ ಸಂಗಮವೇ ಅಪ್ಪಾಜಿಯವರು. ಅದಕ್ಕೆ ಸಾವಿಲ್ಲ, ಸವಾಲುಗಳಿರ್ಬೋದು, ಸಾವಿರೋದಿಲ್ಲ. ಹಾಗಾಗಿ ಅವರು ನಮ್ಮೊಡನೆ ಇದ್ದಾರೆ. ಈ ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜರಿಗೆ ಒಂದು ಪತ್ರದ ಸಾಲಿದೆ, ತುಂಬಾ ಅದ್ಭುತ ಸಾಲು. ದ ಲೈಫ್ ಇಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲಿವ್ ಫಾರ್ ಅದರ್ಸ್. ಅಂದ್ರೆ ಈ ಜೀವನ ಇದೆಯಲ್ಲ, ಈ ಭೋಗ ಇದೆಯಲ್ಲ, ಈ ಐಶ್ವರ್ಯ ಇದೆಯಲ್ಲ, ಇದು ತಾತ್ಕಾಲಿಕವಾದು. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಅವರ ಕಾವ್ಯವನ್ನು ಓದಿದ್ದೇನೆ. ನಮ್ಮ ನಿವೇದಿತಾ ಅವರ ಕಾವ್ಯದ ಕುರಿತು ಹಾಡನ್ನು ಕಳಿಸಿದ್ರು ಒಂದ್ಸಾರಿ ಅವರ ಒಂದು ಹುಟ್ಟದ ದಿನಕ್ಕೆ. ಅದ್ಭುತವಾಗಿ ಆ ಗಾಯನ. ಕಾಶ್ಮೀರದ ಅಕ್ಕನ ಕುರಿತು, ಲಲೇಶ್ವರಿಯ ಕುರಿತು ಅವರ ಚಿಂತನೆ ಅದ್ಭುತವಾದದ್ದು. ಅವರ ವ್ಯಕ್ತಿತ್ವವೇ ಹಾಗೆ. ನಾವು ನೋಡ್ಬೇಕಾಗಿರೋದು ಅವರ ಅಂತರಂಗದ ವ್ಯಕ್ತಿತ್ವ, ಅದು ಚೈತನ್ಯ. ಅದು ಯಾವತ್ತೂ ಕೂಡ, ನಾನು ಜಯಶ್ರೀ ಅವರಿಗೆ ಮೊನ್ನೆ ಮಾತಾಡಿದಾಗ ಹೇಳಿದೆ, ಅಪ್ಪಾಜಿ ನಮ್ಮ ಜೊತೆನೇ ಇದ್ದಾರವ್ವ, ಸಾಹಿತ್ಯದ ಮುಖಾಂತರ ಇದ್ದಾರೆ. ಯಾವತ್ತೂ ಕೂಡ ಯಾವುದನ್ನು ಶಕ್ತಿಯನ್ನ ನಾಶ ಮಾಡೋಕ್ಕಾಗಲ್ಲ, ಅದು ಇನ್ನೊಂದು ರೂಪಾಂತರವಾಗ್ತದೆ ಅಂತ ಹೇಳ್ತಾ, ಅವರೆಲ್ಲರ ನೆನಪುಗಳನ್ನ ನಾವು ನೆನಪಿಸ್ಕೊಳ್ತಾ, ಅವರ ಕಾವ್ಯವನ್ನ ಓದುತ್ತಾ, ಅವರ ಕಥೆಗಳ ವಿಮರ್ಶೆಗಳನ್ನ ನಮ್ದಾಗಿಸ್ಕೊಂಡು ಅವರ ನೆನಪನ್ನ ಹಸಿರು ಮಾಡೋದೇ ನಮ್ಮ ಜೀವನದ ಧ್ಯೇಯವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಸರ್. ತುಂಬಾ ಭಾವನಾತ್ಮಕವಾಗಿ ತಮ್ಮ ನುಡಿನ ಮನವನ್ನ ಸಲ್ಲಿಸಿರುತ್ತೇವೆ. ಅದಕ್ಕಾಗಿ ತಮಗೆ ಅಭಿನಂದನೆಗಳು ಸರ್. ಮುಗಿಸೋಣ ಸರ್? ಮುಗಿಸಿ. ಬೇರೆ ಯಾರಾದ್ರೂ ಮಾತನ್ನು ನುಡಿ ನಮನ ಸಲ್ಲಿಸುವಾಗಿದ್ರೆ ಈಗಲೂ ಸಲ್ಲಿಸಬಹುದು. ಒಂದು ನಿಮಿಷ ನೀವು ಕಾಯಿರಿ, ಆ ನಂತರ ಕಾರ್ಯಕ್ರಮ ಮುಗಿಸ್ಬಿಡಿ. ಇನ್ನು ಯಾರು ಮಾತಾಡೋರಿದ್ರೆ ದಯಮಾಡಿ ತಮ್ಮ ಫೋನನ್ನ ನೋಟ್ ಮಾಡ್ಕೊಂಡು ಮಾತಾಡ್ಬಹುದು. ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶೈಲೇಶ್ ಹೆಗಡೆ ಅಂತ. ನಾನು ಇಲ್ಲಿ ಬಾಸ್ಟನ್ ಇಂದ ಮಾತಾಡ್ತಾ ಇದ್ದೇನೆ. ಇವನು ಮೃತ್ಯುಂಜಯ ಹಿರೇಮಠ್ ನನ್ನ ಸ್ಕೂಲಿಂದ ಕ್ಲಾಸ್ಮೇಟ್. ಸೊ ಇವರು ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರು ಮೊದಲಿಂದನೂ ಪರಿಚಯ. ಅವರು ನಿಧನಕ್ಕೆ ತುಂಬಾ ವಿಷಾದಗಳು. ಆದರೆ ಅವರು ಅನೇಕ ಭಾಷೆಗಳಲ್ಲಿ ಬಹಳ ಪಾಂಡಿತ್ಯ ಪಡೆದವರಾಗಿದ್ರು. ನಾವು ಅದನ್ನ ನೆನಪಿಟ್ಟುಕೊಂಡು ಅದನ್ನ ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗೊಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಇವನು ಮೃತ್ಯುಂಜಯ ಹೇಳಿದ್ದ, ಅವರು ಸೆಂಟ್ರಲ್ ಗವರ್ಮೆಂಟಿನ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡಿಗೆ ನಾಮಿನೇಟ್ ಆಗ್ತಾ ಇದ್ದಾರೆ ಅಂತ. ಸೊ ಆವಾಗ ಒಂದು ಅವ್ರ ಬಗ್ಗೆ ರೈಟ್ ಅಪ್ ಮಾಡಿದ್ದೆ. ಅದ್ರನ್ನ ಸಮರಿನ ಒಂದು 2 ನಿಮಿಷ ಓದ್ತೇನೆ. ಇಸ್ ದಟ್ ಓಕೆ? ಜಸ್ಟ್ 1 ನಿಮಿಷ. ಅದನ್ನ ಇಮೇಲ್ ಅಲ್ಲಿದೆ, ತೆಗೆದು ಐ ವಿಲ್.
ಸರ್ ಮ್ಯೂಟ್ ಆಗಿದೆ, ಒಂದ್ಸರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನೋಡಿದೆ. ಇನ್ನು ಮ್ಯೂಟ್ ಆಗ್ತಾನೆ ಇದೆ ಅದು. ಸರ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ವಾ? ಎಸ್ ಸರ್, ಎಸ್. ಸಾರಿ, ಬರ್ತಾ ಇಲ್ಲ ಯಾಕೋ. ಸರ್ ಟ್ರೇಸ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಯಾಕೋ. ಬಿಡಿ, ಇನ್ನೊಂದ್ ನಿಮಿಷ 2 ನಿಮಿಷ ಮಾತಾಡಿ ಸರ್, ಮಾತನಾಡೋದಿದ್ರೆ. ಒಂದ್ ನಿಮಿಷ. ಓಕೆ, ಕೇಳಿಸ್ತಾ ಇದೆ ಅಂತ ಅನ್ಕೋತೇನೆ. ಕೇಳಿಸ್ತಾ ಇದೆ. ಇದು ನಾನ್ ಬರ್ದಿದ್ದು ಇದನ್ನ ಕೆಲವೊಂದು ಲೈನ್ಸ್ ಓದ್ತೇನೆ. ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್, ಇದು ಇಂಗ್ಲಿಷ್ ನಲ್ಲಿ ಬರ್ದಿದ್ದಾಗಿತ್ತು, ಯಾಕಂದ್ರೆ ಅದು ಅವಾರ್ಡ್ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ ನಿಂದ ನಾಮಿನೇಷನ್ ಕಳಿಸ್ತಾ ಇದ್ದಿದ್ದಾಗಿತ್ತು. ಡಾಕ್ಟರ್ Panchakshari Hiremath is a tall figure in the field of contemporary Kannada literature. I know him personally as a family friend, teacher, mentor, and guide over last 50 years. He served in Karnataka University, Dharwad, spanning multiple roles over a long and illustrious career. He retired as a professor from the Department of Kannada, Dr. R.C. Hiremath Adhyayana Peetha. He was closely associated with my father, late Professor U.S. Hegde, who served in the Department of Physics at Karnataka College, Dharwad. Although Kannada and physics fields are not directly related, both had mutual appreciation and respect for their respective fields, both in the pursuit of eternal knowledge spanning the universe. Dr. Hiremath came up from a humble rural origin from Bisaralli village of Koppal district of erstwhile Hyderabad, Karnataka. He was involved in the freedom fight against Nizam of Hyderabad. He holds the status of freedom fighter recognized by both the central and state governments. Kannada is his primary academic field, and he has mastery over several languages. He has translated many literary works from Bengali, Hindi, Marathi, Urdu, and other languages. His work has received multiple acclaimed reviews from critics as having been exemplary capture of original literary beauty, grace, flow, and mood into translated volumes. Only an expert in both the domain language and the target language can achieve such a fine balance. And Dr. Hiremath had and continues even today to have that kind of expertise. He has been awarded multiple awards, including Soviet Land Nehru Award, Kendriya Sahitya Academy Award for Translation, Karnataka State Rajyotsava Award, and so on, to name a few. Vidya Vachaspati Dr. Panchakshari Hiremath excelled in Kannada literature,
translation, efficacy and originality retention in translation. He contributed immensely to the field of Kannada literature through his original writings and translational works. Matured and younger generations of Kannada literature readers have been positively impacted by his works. Many of his original works have been translated into multiple languages and have received favorable responses from many readers and critics. He has translated works from eminent poets such as Rabindranath Tagore, Krishna Chandra, Amrita Pritam, and many others. Dr. Hiremat continues to be a beacon of knowledge, study, and work for the current and future generations of language learners. So, ಅವ್ರ ಬಗ್ಗೆ ನನಗೆ ಅನಿಸಿದ್ದು ಮತ್ತೆ ಗೊತ್ತಿದ್ದು ಇದನ್ನ ಸೇರಿಸಿ ಬರೆದಿದ್ದಾಗಿತ್ತು. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಅವರ ನೆನಪುಗಳನ್ನು ಮತ್ತು ಅವರ ಮಾಡಿದ ಕಾರ್ಯಗಳನ್ನು ಮುಂದುವರಿಸುವ ಕ್ರಮವನ್ನು ಎಲ್ಲರೂ ಕೈಗೊಳ್ಳಬೇಕು ಅನ್ನುತ್ತಾ ಐ ವಿಲ್ ಕ್ಲೋಸ್ ಮೈ ಸ್ಟೇಟ್ಮೆಂಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದೇಶ ಭಾಷೆಗಳ ಪರದೆ ಸರಿಸಿ ಮಾತನಾಡುವ ವ್ಯಕ್ತಿತ್ವ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರು ಅವರದು ಎನ್ನುವುದಕ್ಕೆ ಈ ಒಂದು ಬೋಸ್ಟನ್ ನಿಂದ ಬಂದ ಕರೆಯೇ ಸಾಕ್ಷಿ ಎಂದು ಹೇಳುತ್ತಾ, ಈ ಒಂದು ಸುದೀರ್ಘವಾದ ಕಾರ್ಯಕ್ರಮದಲ್ಲಿ ಹಲವಾರು ಜನ ತಮ್ಮ ನುಡಿ ನಮನಗಳನ್ನ ಅರ್ಥಪೂರ್ಣವಾಗಿ ಭಾವನಾತ್ಮಕವಾಗಿ ಎಲ್ಲರೂ ಹಂಚಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಕಾರಣೀಕರ್ತರಾದಂತಹ ಡೋಣೂರ್ ಸರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಕಾರ್ಯಕ್ರಮವನ್ನ ಆಲಿಸಿ ಕಣ್ತುಂಬಿಕೊಂಡ ಮನ ತುಂಬಿಕೊಂಡ ಎಲ್ಲರಿಗೂ ಗುರು ಹಿರಿಯರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.